ಹಾಯ್ ಫ್ರೆಂಡ್ಸ್, ಕ್ಯೂಕಾಲ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಶ್ವಿನಿ. ನಾವು ಚಾಪ್ಟರ್ 5 ಕ್ಲಾಸ್ 6 ಜಾಗ್ರಫಿದು ಚಾಪ್ಟರ್ 5 ಮೇಜರ್ ಡೊಮೇನ್ಸ್ ಆಫ್ ದಿ ಅರ್ತ್ ನೋಡ್ತಿದ್ವಿ. ಅದರಲ್ಲಿ ನೆಕ್ಸ್ಟ್ ನಾವು ಇಲ್ಲಿ ತನಕ ಲಿಥೋಸ್ಫಿಯರ್ ನಾವು ನೋಡಿದ್ವಿ. ಲಿಥೋಸ್ಫಿಯರಲ್ಲಿ ಕಾಂಟಿನೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಹೈಡ್ರೋಸ್ಫಿಯರ್ ಅಂದರೆ ಏನು ಅಂತ ನೋಡೋಣ. ಮತ್ತು ಹೈಡ್ರೋಸ್ಫಿಯರಲ್ಲಿ ನಾವು ಏನು ಕಲಿತೀವಿ, ಮೇಜರ್ ಅಂದರೆ ಓಷನ್ಸ್ ಅಂತ ಕಲಿತೀವಿ. ಅದರಲ್ಲಿ ಡಿಫ್ರೆಂಟ್ ಓಷನ್ಸ್ ಯಾವ್ದ್ಯಾವ್ದಿದೆ ಅಂತ ನೋಡ್ತೀವಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಚಿಕ್ಕ ಪುಟಾಣಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಹೇಳ್ತೀನಿ, ಆಯಿತಾ. ಲಾಸ್ಟ್ ನಾವು ಕಾಂಟಿನೆಂಟ್ಸ್ ನೋಡುವಾಗ ನಿಮಗೆ ಇಸ್ತಮಸ್ ಅಂದರೆ ಏನು ಅಂತ ನಾನು ಹೇಳಿದ್ದೆ ಅಲ್ವಾ, ನೆನಪಿದೆಯಾ? ಇಸ್ತಮಸ್ ಅಂದರೆ ಏನು? ಇಸ್ತಮಸ್ ಆಫ್ ಪನಾಮ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಅದನ್ನ ರೀಕ್ಯಾಪ್ ನೋಡೋಣ, ಇಸ್ತಮಸ್ ಅಂದರೆ ಏನು ಅಂತ. ನೋಡಿ, ಇಸ್ತಮಸ್ ಅಂದರೆ ಏನು? ಅ ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ಜಾಯ್ನಿಂಗ್ ಟೂ ಲಾರ್ಜ್ ಲ್ಯಾಂಡ್ ಮಾಸಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ನೋಡಿದ್ವಿ ನಾವು ಇದು ಇಸ್ತಮಸ್ ಆಫ್ ಪನಾಮ? ಎಲ್ಲಿ ಇರೋದು ಹೇಳಿ? ವಿಚ್ ಕನೆಕ್ಟ್ಸ್, ನೋಡಿ, ಇಸ್ತಮಸ್ ಆಫ್ ಪನಾಮ ಎಕ್ಸಾಂಪಲ್ ಕೊಟ್ಟಿದ್ವಿ. ವಿಚ್ ಕನೆಕ್ಟ್ಸ್ ನಾರ್ತ್ ಅಮೇರಿಕಾ ವಿತ್ ಸೌತ್ ಅಮೇರಿಕಾ. ಇದು ನಾರ್ತ್ ಅಮೇರಿಕಾ ಇತ್ತು. ನಾರ್ತ್ ಅಮೇರಿಕಾ ಜೊತೆ ಸೌತ್ ಅಮೇರಿಕಾನ ಒಂದು ಚಿಕ್ಕ ಏನು ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ಏನು ಕನೆಕ್ಟ್ ಮಾಡುತ್ತೆ ನೋಡಿ, ಅದನ್ನು ನಾವು ಇಸ್ತಮಸ್ ಆಫ್ ಪನಾಮ ಅಂತ ಕರೆದಿದ್ವಿ. ಸೊ ದಿಸ್ ಇಸ್ ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್. ಓಕೆ, ಜಾಯಿನಿಂಗ್ ಟೂ ಲಾರ್ಜ್ ಲ್ಯಾಂಡ್ ಮಾಸಸ್, ಇದು ಇಸ್ತಮಸ್ ಆಯಿತು. ಅದೇ ಥರ ಇನ್ನೊಂದು ನೋಡಿ, ಸ್ಟ್ರೇಟ್ ಅಂತ ಇನ್ನೊಂದಿದೆ, ಆಯಿತಾ. ಈ ಸ್ಟ್ರೇಟ್ ಅಂದರೆ ಏನು ನೋಡಿ? ಅ ನ್ಯಾರೋ ಪ್ಯಾಸೇಜ್ ಆಫ್ ವಾಟರ್ ಕನೆಕ್ಟಿಂಗ್ ಟೂ ಲಾರ್ಜ್ ವಾಟರ್ ಬಾಡೀಸ್ ಲೈಕ್ ಸೀಸ್ ಅಂಡ್ ಓಷನ್ಸ್. ಇದಕ್ಕೆ ಡಿಫ್ರೆನ್ಸ್ ಅರ್ಥ ಆಯ್ತಾ? ಇದು ನ್ಯಾರೋ ಸ್ಟ್ರಿಪ್ ಆಫ್ ವಾಟ್? ಲ್ಯಾಂಡ್. ಇದು ನ್ಯಾರೋ ಪ್ಯಾಸೇಜ್ ಆಫ್ ವಾಟರ್. ನೋಡಿ, ಇದು ಜಾಯ್ನಿಂಗ್ ಯಾವುದು? ಟು ಲಾರ್ಜ್ ಲ್ಯಾಂಡ್ ಮಾಸಸ್, ಬಟ್ ಇದು ಕನೆಕ್ಟಿಂಗ್ ಟು ಲಾರ್ಜ್ ವಾಟರ್ ಬಾಡೀಸ್, ಆಯಿತಾ. ಇದಕ್ಕೆ ಎಕ್ಸಾಂಪಲು ಪಾರ್ಕ್ ಸ್ಟ್ರೇಟ್ ಅಂತ. ನೋಡಿ, ಇಟ್ ಕನೆಕ್ಟ್ಸ್ ಬೇ ಆಫ್ ಬೆಂಗಾಲ್ ಸಿ ವಿತ್ ಪಾರ್ಕ್ ಬೇಸ್ ಸಿ. ಇದು ಎಲ್ಲಿದೆ? ಇಂಡಿಯನ್ ಓಷನಲ್ಲಿದೆ. ಅಂದರೆ ಇದು ಎಲ್ಲಿದೆ ಗೊತ್ತಾ? ನಮ್ಮ ಇಂಡಿಯಾ ಈ ಥರ ಇರುತ್ತೆ ಅಲ್ವಾ, ಇಂಡಿಯಾ ಮತ್ತು ಇದು ಶ್ರೀಲಂಕಾ ಅಲ್ವಾ. ಇದು ಇಂಡಿಯಾ ಮತ್ತು ಇದು ಶ್ರೀಲಂಕಾ, ಇದು ಫುಲ್ ಇಂಡಿಯನ್ ಓಷನ್. ಇಲ್ಲಿ ಬೇ ಆಫ್ ಬೆಂಗಾಲ್ ಎಲ್ಲಿದೆ? ಇಲ್ಲಿದೆ ಬೇ ಆಫ್ ಬೆಂಗಾಲ್. ಮತ್ತೆ ಇದು ಫುಲ್ ಏನಿದೆ ಅಲ್ಲ, ಈ ವಾಟರು ಇದೆಲ್ಲ ಫುಲ್ ಬೇ ಆಫ್ ಬೆಂಗಾಲ್. ಓಕೆ, ಮತ್ತು ಈ ಸೈಡು ಇದು ಪಾರ್ಕ್ ಸ್ಟ್ರೇಟ್ ಅಂತ, ಪಾರ್ಕ್ ಬೇ ಅಂತ ಒಂದು ಸಿ ಇದೆ. ಸೊ ಇಲ್ಲಿ ನ್ಯಾರೋ ಪ್ಯಾಸೇಜ್ ಆಫ್ ವಾಟರ್ ಬಿಟ್ವೀನ್ ಯಾವ್ದ್ಯಾವುದು ನೋಡಿ, ಈ ನ್ಯಾರೋ ಪ್ಯಾಸೇಜ್ ಆಫ್ ವಾಟರ್ ನಿಮ್ಗೆ ಏನು ಕಾಣಿಸ್ತಿದೆ ಅಲ್ವಾ? ನ್ಯಾರೋ ಪ್ಯಾಸೇಜ್ ಆಫ್ ವಾಟರು, ಇದಕ್ಕೆ ನಾವು ಪಾರ್ಕ್ ಸ್ಟ್ರೇಟ್ ಅಂತ ಕರಿತೀವಿ. ಅರ್ಥ ಆಯಿತು ಅಲ್ವಾ? ಇದೇನು ಮಾಡ್ತಾ ಇದೆ? ಈ ಪಾರ್ಕ್ ಬೇಗೆ ಮತ್ತು ಈ ಬೇ ಆಫ್ ಬೆಂಗಾಲ್ನ ಇಲ್ಲಿ ಕನೆಕ್ಟ್ ಮಾಡ್ತಾ ಇದೆ ಅಲ್ವಾ, ಈ ವಾಟರ್ ಪ್ಯಾಸೇಜು. ಸೊ ಪ್ಯಾಸೇಜ್ ಆಫ್ ವಾಟರ್. ಓಕೆ, ಇದು ಲ್ಯಾಂಡು, ಇದು ವಾಟರ್. ಅರ್ಥ ಆಯಿತು ಅಲ್ವಾ? ಸ್ಟ್ರೇಟ್ ಅಂದರೆ ಏನು ಅಂತ? ನ್ಯಾರೋ ಪ್ಯಾಸೇಜ್ ಆಫ್ ವಾಟರ್ ಕನೆಕ್ಟಿಂಗ್ ಟು ಲಾರ್ಜ್ ವಾಟರ್ ಬಾಡೀಸ್ ಲೈಕ್ ಸೀಸ್ ಅಂಡ್ ಓಷನ್ಸ್. ಅರ್ಥ ಆಯಿತು ಅಲ್ವಾ? ಸೊ ನಾನು ಜಸ್ಟ್ ನಿಮ್ಮ ರೆಫರೆನ್ಸ್ಗೆ ಇದು ಡ್ರಾ ಮಾಡಿದ್ದು. ಅದರ್ವೈಸ್ ಇಟ್ ಇಸ್ ಅನ್ ಎಂಟಿ ಪ್ಯಾಸೇಜ್ ಆಫ್ ವಾಟರ್. ಈ ಥರ ಸಣ್ಣಗೊಂದು ಚಾನೆಲ್ ಥರ ಹೋಗುತ್ತೆ, ಒಂದು ಪ್ಯಾಸೇಜ್ ಥರ ಇರುತ್ತೆ, ಪ್ಯಾಸೇಜ್ ಆಫ್ ವಾಟರ್. ಓಕೆ, ಕನೆಕ್ಟಿಂಗ್ ಟೂ ಏನು ಹೇಳ್ತಿದ್ದಾರೆ? ಸೀಸ್ ಮತ್ತು ಓಷನ್ಸ್. ಪಾರ್ಕ್ ಬೇ ಒಂದು ಸಿ ಮತ್ತು ಬೇ ಆಫ್ ಬೆಂಗಾಲ್ ಒಂದು ಸಿ, ಅವೆರಡನ್ನೂ ಕನೆಕ್ಟ್ ಮಾಡ್ತಾ ಇದೆ. ಬರೀ ಸೀಸ್ ಅಲ್ಲ, ಇದು ಓಷನ್ಸ್ನ ಕೂಡ ಕನೆಕ್ಟ್ ಮಾಡತ್ತೆ. ಅಂದರೆ ಬೇರೆ ಬೇರೆ ಪ್ಲೇಸಸಲ್ಲಿ ನೀವು ಈ ಥರ ನೋಡ್ಬೋದು. ಪಾರ್ಕ್ ಇದು ಫಾರ್ ಎಕ್ಸಾಂಪಲ್ ನಿಮಗೆ ಪಾರ್ಕ್ ಸ್ಟ್ರೇಟ್ ಅಂತ ಕೊಟ್ಟಿದ್ದೀವಿ, ಆಯಿತಾ. ಇದು ಎಸ್ತಮಸ್ ಮತ್ತು ಸ್ಟ್ರೇಟ್ ಬಗ್ಗೆ ಆಗಿತ್ತು. ಈಗ ನಾವು ಹೈಡ್ರೋಸ್ಫಿಯರ್ ಕಾನ್ಸೆಪ್ಟ್ ಒಳಗಡೆ ಹೋಗೋಣ. ಹೈಡ್ರೋಸ್ಫಿಯರ್ ಅಂದರೆ ಏನು ಅಂತ ನೋಡೋಣ. ಓಕೆ, ನಾನು ಸೋಲಾರ್ ಸಿಸ್ಟಮ್ ಡಿಸ್ಕಸ್ ಮಾಡುವಾಗ ನಿಮಗೆ ಅರ್ತ್ ಬಗ್ಗೆ ಹೇಳಿದ್ದೆ. ಅರ್ತ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದೆ? ಬ್ಲೂ ಪ್ಲ್ಯಾನೆಟ್ ಅಂತ ಕರಿತೀವಿ. ಇಫ್ ವಿ ಸಿ ಅರ್ತ್ ಫ್ರಮ್ ಸ್ಪೇಸ್ ಹೆಂಗೆ ಕಾಣಿಸುತ್ತೆ? ಫುಲ್ ಬ್ಲೂ ಕಲರಾಗಿ ಕಾಣಿಸುತ್ತೆ. ಅದಕ್ಕೆ ಯಾಕೆ ರೀಸನ್ನು? ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ವಾಟರ್. ಅದಕ್ಕೆ ಲೈಫ್ ಕೂಡ ಎಕ್ಸಿಸ್ಟ್ ಆಗ್ತಿರೋದು ಅರ್ತ್ ಮೇಲೆ, ಬಿಕಾಸ್ ವಿ ಹ್ಯಾವ್ ವಾಟರ್. ವಾಟರ್ ಸರ್ವೈವಲ್ಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ನೀರು ಇಲ್ಲದೆ ಇರೋಕ್ಕಾಗತ್ತಾ ನಮಗೆ? ಆಗಲ್ಲ ಅಲ್ವಾ? ಸೊ that is why we call earth as the
ಬ್ಲೂ ಪ್ಲ್ಯಾನೆಟ್. ನೀವೀಗ ಈ ಗ್ಲೋಬ್ನೇ ನಾನು ಏನು ಹೇಳಿದೆ, ಇಟ್ಸ್ ಅ ಮಿನಿಯೇಚರ್ ವರ್ಷನ್ ಆಫ್ ಅರ್ತ್ ಅಂತ ಹೇಳಿದೆ ಅಲ್ವಾ. ಗ್ಲೋಬ್ನ ನೀವು ನೋಡ್ಬೋದು ಎಷ್ಟು ಬ್ಲೂ ಇನ್ ಕಲರ್ ಇದೆ ಅಲ್ವಾ. ಅದರ್ ದೆನ್ ದ ಕಾಂಟಿನೆಂಟ್ಸ್, ಯಾವುದೆಲ್ಲ ನಿಮಗೆ ಕಲರ್ಫುಲ್ ಪ್ಲೇಸಸ್ ಯಾವ್ದು ಕಾಣ್ತಾ ಇದೆ ಬ್ಲೂ ಬಿಟ್ಟು, ಅದೆಲ್ಲ ಕಾಂಟಿನೆಂಟ್ಸ್ ಅಂತ ಹೇಳ್ಬೋದು. ಮಿಕ್ಕಿದೆಲ್ಲ ಗ್ಲೋಬ್ ಹೇಗಿದೆ ನೋಡಿ, ಫುಲ್ ಗ್ಲೋಬು ಇಟ್ಸ್ ಕಂಪ್ಲೀಟ್ಲಿ ಬ್ಲೂ ಇನ್ ಕಲರ್. ಅದಕ್ಕೆ ನಾವು ಅರ್ತ್ನ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಮೋರ್ ದೆನ್ 71% ಆಫ್ ದಿ ಅರ್ತ್ ಇಸ್ ಕವರ್ಡ್ ವಿತ್ ವಾಟರ್. ಟ್ರೂ ಅಲ್ವಾ? ನೋಡಿ, ಈ ಕಾಂಟಿನೆಂಟ್ಸ್ ಯಾವ್ದ್ಯಾವ್ದು ಇದೆಯೋ ಜಾಗ, ಅದನ್ನು ಬಿಟ್ಟು ನಿಮಗೆ ಫುಲ್ ಅರ್ತ್ ಯಾವ ಕಲರ್ ಕಾಣಿಸ್ತಾ ಇದೆ? ಬ್ಲೂ ಇನ್ ಕಲರ್ ಕಾಣಿಸ್ತಾ ಇದೆ. ಬಟ್ ಯೂಶ್ವಲಿ ಅರ್ತು ಈ ಥರ ಇರಲ್ಲ. ಈ ಕಾಂಟಿನೆಂಟ್ಸ್ ಕಲರ್ಫುಲ್ ಏನು ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಈ ಪಿಂಕ್ ಗ್ರೀನ್ ಇದೆಲ್ಲ ಯೂಶ್ವಲಿ ಏನಿರುತ್ತೆ, ನಮಗೆ ಸ್ಪೇಸಿಂದ ನೋಡುವಾಗ ಫುಲ್ ಗ್ರೀನ್ ಇನ್ ಕಲರ್ ಇರುತ್ತೆ. ಗ್ರೀನ್ ಮತ್ತು ಲೈಟಿಶ್ ಎಲ್ಲೋ. ಈ ಲೈಟಿಶ್ ಎಲ್ಲೋ ಏನಿದೆಯಲ್ಲ ಅದೆಲ್ಲ ನಿಮಗೆ ಡೆಸರ್ಟ್ಸ್ ಆ ಥರ ಇರುತ್ತೆ. ಮತ್ತು ಫುಲ್ ಗ್ರೀನ್ ಕಲರ್ ಏನು ಕಾಣಿಸ್ತಿದೆಯೋ ಅದು ಫುಲ್ ಟ್ರೀ ಕವರ್ ಆ ಥರ ಕಾಣಿಸ್ತಿರುತ್ತೆ ನಿಮಗೆ ಇನ್ನೊಂದು, ನೀವು ಕಂಪ್ಲೀಟಾಗಿ ನಿಮಗೆ ಅರ್ತ್ ಹೆಂಗೆ ಕಾಣಿಸುತ್ತೆ ಸ್ಪೇಸಲ್ಲಿ ಅಂದರೆ, ನೀವು ಅರ್ತ್ ಅಂತ ಒಂದು ಆ್ಯಪ್ ಇದೆ, ಆ ಮೊಬೈಲ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ವೆರಿ ಹೆಲ್ಪ್ಫುಲ್ ಫಾರ್ ಯು. ನೀವು ನೋಡ್ಬೋದು ಅರ್ತ್ ಹೆಂಗೆ ಕಾಣಿಸತ್ತೆ ನಮ್ಮ ಅರ್ತ್ ಅಂತ. ಓಕೆ, ಅರ್ತ್ ಅಂತ ಮೊಬೈಲ್ ಆ್ಯಪ್. ಓಕೆ, ಸೊ ಇದೆಲ್ಲ ಕಾಂಟಿನೆಂಟ್ಸ್ ಬಿಟ್ಟು ಮಿಕ್ಕಿದ್ದು ನಮ್ಗೆ ಏನೇನು ಕಾಣಿಸ್ತಿದೆ ನೋಡಿ, ಫುಲ್ ಬ್ಲೂ ಇನ್ ಕಲರ್. ಅದಕ್ಕೆ ನಾವು ಅರ್ತ್ನ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಆ್ಯಂಡ್ ಟ್ರೂ ನೋ, 71% ಆಫ್ ದಿ ಅರ್ತ್ ಇಸ್ ಕವರ್ಡ್ ವಿತ್ ವಾಟರ್. ಅದಕ್ಕೆ ಬ್ಲೂ ಕಲರ್ ಅಂತ, ಬ್ಲೂ ಪ್ಲಾನೆಟ್ ಅಂತ ಹೆಸರು ಬಂತು. ಈ 71% ಏನಿದೆ ಅಲ್ವಾ, ಈ 71%ಅಲ್ಲಿ 97% ಆಫ್ ಇಟ್ ಇಸ್ 90% ಆಫ್ ದಿ ಅರ್ತ್ಸ್ ವಾಟರ್ ಇಸ್ ಫೌಂಡ್ ಇನ್ ಎಲ್ಲಿ? ಓಷನ್ಸ್. ಸಪೋಸ್ ಇದು ಈ 71% ಅಂತ ತಿಳ್ಕೊಳ್ಳೋಣ. ಓಕೆ, 71% ಆಫ್ ದಿ ಅರ್ತ್ ವಾಟರ್ ಇಸ್ ಕವರ್ಡ್ ವಿತ್ ವಾಟರ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 97% ಇಷ್ಟು ಈ 3% ಬಿಟ್ಟು ನೋಡಿ, ಈ ಪಾರ್ಟ್ ಏನಿದೆ 3%ನ ಬಿಟ್ಟು ಮಿಕ್ಕಿದೆಲ್ಲ ಇದೇನಿದೆ 71%ಅಲ್ಲಿ 97% ಬರೀ ವಾಟರ್ ಎಲ್ಲಿ ಸಿಗುತ್ತೆ ನಿಮಗೆ ನೋಡೋಕ್ಕೆ? ಓಷನಲ್ಲಿ. ಓಕೆ, ಸೊ ನೋಡಿ, ಔಟ್ ಆಫ್ ದ 71%, 97% ಆಫ್ ದಿ ಅರ್ತ್ಸ್ ವಾಟರ್ ಇಸ್ ಫೌಂಡ್ ಇನ್ ಎಲ್ಲಿ? ಓಷನಲ್ಲಿ. ಲಾರ್ಜ್ ಪೋರ್ಷನ್ ಆಫ್ ವಾಟರ್ ಇಸ್ ಇನ್ ದಿ ಫಾರ್ಮ್ ಆಫ್ ಐಸ್ ಶೀಟ್ಸ್ ಮತ್ತು ಗ್ಲೇಷಿಯರ್ಸ್. ಈ 3%ಅಲ್ಲಿ ಏನಿದೆ ನೋಡಿ, ಇದು 97% ಆಯಿತು. ಓಕೆ, ಇನ್ನು ಮಿಕ್ಕಿದ ಇದೇನಿದೆ ಈ ಪೀಸ್ ಥರ, ಇದರಲ್ಲಿ 3% ಇರೋದು. ಅದರಲ್ಲೂ ಲಾರ್ಜ್ ಪಾರ್ಟ್ ಯಾವುದಿದೆ? ಐಸ್ ಶೀಟ್ಸ್ ಮತ್ತು ಗ್ಲೇಷಿಯರ್ಸ್. ಏನು? ಇನ್ ದ ಫಾರ್ಮ್ ಆಫ್ ಐಸ್, ಥಿಕ್ ಐಸ್, ದೊಡ್ಡ ಶೀಟ್, ಇಷ್ಟಿಷ್ಟಪ್ಪ ಶೀಟ್ಸ್, ಈ ಮನೆ ಅಷ್ಟು ದಪ್ಪ ಐಸ್ ಶೀಟ್ಸ್ ಥರ ಇರುತ್ತಂತೆ. ಅರ್ಥ ಆಯ್ತಲ್ಲ? ದೊಡ್ಡ ಶೀಟ್ಸ್ ಆಫ್ ಐಸ್. ಓಕೆ, ಸೊ ನೋಡಿ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ವಾಟರ್ ಫಾರ್ ಯೂಸ್. ನಮಗೆ ಫ್ರೆಶ್ ವಾಟರ್ ಅಂದರೆ ನಾವೇನು ಸೀಸ್ ಮತ್ತು ಇದು ನೋಡ್ತೀವಿ ಅಲ್ವಾ, ಲೇಕ್ಸ್ ಮತ್ತು ರಿವರ್ಸ್, ಅದು ಬರೀ ಎಷ್ಟಿರೋದು? ರಿವರ್ಸ್ ಮತ್ತು ಸೀಸು, ಅಂದರೆ ಸಾರಿ ಲೇಕ್ಸು, ರಿವರ್ಸು ಮತ್ತು ಯಾವುದು ವೆಲ್ಸು. ಮಿಕ್ಕಿದ 0.03% ಏನಿದೆಯಲ್ಲ ಫ್ರೆಶ್ ವಾಟರು, ಅದು ಇದರಲ್ಲಿ. ಅಂದರೆ ನಾವು ಡೈರೆಕ್ಟಾಗಿ ಯೂಸ್ ಎಷ್ಟು ಮಾಡೋಕ್ಕಾಗತ್ತೆ? ಬರೀ 0.03% ನೀರಷ್ಟೇ ನಾವು ಯೂಸ್ ಮಾಡೋಕ್ಕಾಗತ್ತೆ. ನೀವು ಕೇಳ್ಬೋದು, ಓಷನಲ್ಲಿ ಅಷ್ಟೊಂದು ನೀರು ಇದೆಯಲ್ಲ, ಮತ್ತು ಐಸ್ ಶೀಟ್ಸಲ್ಲಿ ಅಷ್ಟೊಂದು ಐಸ್ ಶೀಟ್ಸ್ ಮತ್ತು ಗ್ಲೇಷಿಯರ್ಸಲ್ಲಿ ಇನ್ನೂ 3% ಫ್ರೆಶ್ ವಾಟರ್ ಇದೆಯಲ್ಲ ಅಂತ. ಈ ಓಷನ್ ವಾಟರ್ ಏನಾಗಿರುತ್ತೆ ಗೊತ್ತಾ? ಇದು ಫುಲ್ಲು ಸಾಲ್ಟಿ ಆಗಿರುತ್ತೆ. ಉಪ್ಪು ನೀರು ಅಂತೀವಿ ಅಲ್ವಾ, ಉಪ್ಪಾಗಿರುತ್ತೆ ನೀರು. ಸೊ ನಾವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಉಪ್ಪು ನೀರು ಕುಡಿಯೋಕ್ಕಾಗತ್ತಾ? ಸೊ ಜಸ್ಟ್ ಒಂದು ಗ್ಲಾಸ್ಗೆ ಒಂದು ಸ್ವಲ್ಪ 1 ಟಮ್ಲರ್ ಆಫ್ ವಾಟರ್ಗೆ 1 ಸ್ಪೂನ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡು ಕುಡ್ದು ನೋಡಿ, ಅದು ಹೆಂಗೆ ಅನ್ಸುತ್ತೆ? ಫುಲ್ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ಆ ಥರ ಅಷ್ಟು ಸಾಲ್ಟಿ ಆಗಿರುತ್ತೆ ಓಷನ್ ವಾಟರು. ನಮಗೆ ಕುಡಿಯೋಕ್ಕೆ
ಮತ್ತು ನಮ್ಮ ಡೈಲಿ ಯೂಸಸ್ಗೆ ಅದನ್ನ ಉಪಯೋಗ್ಸೋಕ್ಕಾಗಲ್ಲ. ಓಕೆ, ಸೊ ಅದಕ್ಕೆ ನಮಗೆ ಫ್ರೆಶ್ ವಾಟರ್ ಯಾವುದಿದೆ, ಸಿಹಿ ನೀರು ಅಂತ ಕರಿತೀವಿ ಅಲ್ಲ, ಅದು ಫ್ರೆಶ್ ವಾಟರು. ಅದು ಬರೀ ನಮ್ಗೆ ಎಷ್ಟಿದೆ, 0.03% ಅಷ್ಟೇ ನಮಗೆ ಇರೋದು. ಅದು ಎಲ್ಲೆಲ್ಲಿ ಅದ್ರ ಸೋರ್ಸಸ್ಸು ರಿವರ್ಸು, ಲೇಕ್ಸ್ ಮತ್ತು ವೆಲ್ಸ್. ಬಟ್ ಇದು ನೀವು ನೋಡಿ, ಐಸ್ ಶೀಟ್ಸ್ ಮತ್ತು ಗ್ಲೇಷಿಯರ್ಸ್ನ, ಐಸ್ ಶೀಟ್ಸ್ನ ನಾವು ಬ್ರೇಕ್ ಮಾಡೋಕ್ಕಾಗತ್ತಾ? ಬ್ರೇಕ್ ಮಾಡಿ ನೀರು ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಸೊ ಅದಕ್ಕೆ ಫ್ರೆಶ್ ವಾಟರ್ ನಮ್ಗೆ ಎಷ್ಟಿದೆ, ಬರೀ 0.03% ಅಷ್ಟೇ. ಅದಕ್ಕೆ ನೋಡಿ ಹೇಳ್ತಾ ಇದ್ದಾರೆ, ಹೆನ್ಸ್ ಡೆಸ್ಪೈಟ್ ಬೀಯಿಂಗ್ ಅ ಬ್ಲೂ ಪ್ಲಾನೆಟ್ ವಿ ಫೇಸ್ ಶಾರ್ಟೇಜ್ ಆಫ್ ವಾಟರ್. ಅದಕ್ಕೆ ಅರ್ಥ ಆಯ್ತಲ್ಲ, ವಾಟರ್ ಕಡಿಮೆ ಯೂಸ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಮಗೆ ನೀರಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದೆಲ್ಲ ಫುಲ್ಲು ಎಲ್ಲಿದೆ, ಓಷನ್ಸಲ್ಲಿ. ಮತ್ತು ಇನ್ನು ಸ್ವಲ್ಪ ಮಿಕ್ಕಿದ ಫ್ರೆಶ್ ವಾಟರು 97% ಆಫ್ ದಿ ವಾಟರ್ ಇಸ್ ಇನ್ ದಿ ಓಷನ್, ಅಂದರೆ ಸಾಲ್ಟ್ ವಾಟರು. ಈ 3% ಫ್ರೆಶ್ ವಾಟರ್ ಇರೋದು. ಅದರಲ್ಲೂ ಈ 3%ಅಲ್ಲೂ ಆಲ್ಮೋಸ್ಟ್ ನೋಡಿ ಎಷ್ಟು, 99% ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಐಸ್ ಶೀಟ್ಸ್ ಮತ್ತು ಗ್ಲೇಷಿಯರ್ಸ್. ನಮ್ಮ ಯೂಸ್ಗೆ ರಿವರ್ಸ್ ಮತ್ತು ಲೇಕ್ಸ್ಗೆ ವೆಲ್ಸಲ್ಲಿರೋದು ಎಷ್ಟು, 0.03% ವಾಟರ್ ಅಷ್ಟೇ. ಅದಕ್ಕೆ ವಿ ಫೇಸ್ ಶಾರ್ಟೇಜ್ ಆಫ್ ವಾಟರ್. ಸೊ ಕನ್ಸಂಪ್ಷನ್ ಆಫ್ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತ ಅರ್ಥ ಆಯಿತು ಅಲ್ವಾ? ನೀವೀಗ ಗಲ್ಫ್ ಕಂಟ್ರೀಸ್ ಯಾವುದಿದೆಯಲ್ಲ, ಈ ಸೈಡು ದುಬೈ ಮತ್ತು ಸೌದಿ ಅರೇಬಿಯಾ, ಈ ಸೈಡೆಲ್ಲ ಹೋದರೆ ನಿಮಗೆ ಅವ್ರಿಗೆ ಪೆಟ್ರೋಲ್ ಮತ್ತು ಡೀಸೆಲು ಈಸಿಯಾಗಿ ಸಿಕ್ಬಿಡತ್ತೆ, ಬಟ್ ವಾಟರ್ ಸಿಗೋದು ತುಂಬ ಕಷ್ಟ. ವಾಟರ್ ಅಷ್ಟು ಕಾಸ್ಟ್ಲಿ ಅವ್ರಿಗೆ. ಯಾಕಂದರೆ ಏನದು, ಅದು ಫುಲ್ಲು ಡೆಸರ್ಟ್ ಆಯಿತಾ. ಗಲ್ಫ್ ಕಂಟ್ರೀಸ್ ಏನಿದೆಯಲ್ಲ, ಅದು ಫುಲ್ ಡೆಸರ್ಟೆಡ್ ಏರಿಯಾ. ಅದಕ್ಕೆ ಅಲ್ಲಿ ಸೋರ್ಸ್ ಆಫ್ ವಾಟರ್ ತುಂಬ ಕಡಿಮೆ, ರಿವರ್ಸ್ ಯಾವುದು ಅಷ್ಟೊಂದು ಜಾಸ್ತಿ ಇಲ್ಲ. ಅದಕ್ಕೆ ಅವರು ವಾಟರ್ನ ತುಂಬ ಲಿಮಿಟೆಡ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ನಾವು ತುಂಬ ಬ್ಲೆಸ್ಡ್ ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ರಿವರ್ಸ್ ಅಲ್ವಾ. ಸೊ ಅದಕ್ಕೆ ನಾವು ಅದನ್ನು ನೀಟಾಗಿ ಯೂಸ್ ಮಾಡಬೇಕು. ಓವರ್ ಯೂಸ್ ಮಾಡಿಬಿಟ್ಟು ಅದನ್ನ ಹಾಳು ಮಾಡಬಾರ್ದು. ನಮ್ಮ ಫ್ಯೂಚರ್ ಜನ್ರೇಷನ್ಸ್ಗೆ ನಾವು ಅದನ್ನ ಪ್ರಿಸರ್ವ್ ಮತ್ತು ಕನ್ಸ್ಯೂಮ್ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಲ್ಲ? ದಿಸ್ ಈಸ್ ಅಬೌಟ್ ಇಂಟ್ರಡಕ್ಷನ್ ಹೈಡ್ರೋಸ್ಫಿಯರ್ದು, ಅರ್ತ್ದು, ಯಾಕೆ ಅರ್ತ್ನ ಬ್ಲೂ ಪ್ಲಾನೆಟ್ ಅಂತ ಕರೀತಾರೆ ಅಂತ. ಓಕೆ, ನಾವೀಗ ಹೈಡ್ರೋಸ್ಫಿಯರ್ ಅಂದರೆ ಏನು ಅಂತ ನೋಡೋಣ. ಓಕೆ, ನಿಮ್ಗೆ ಇನ್ನೊಂದು ಹೇಳಬೇಕು. ನಾನು ಹೇಳಿದೆ ನಿಮಗೆ, ಅರ್ತ್ನ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ ಬಿಕಾಸ್ ವಿ ಹ್ಯಾವ್ 71% ಆಫ್ ದಿ ಅರ್ತ್ಸ್ ಸರ್ಫೇಸ್ ಏನು ಕಾಣಿಸ್ತೀವೋ ಅದು ಇಟ್ಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ವಾಟರ್ ಅಂತ ಹೇಳಿದೆ. ಅದರಲ್ಲಿ 97% ಇಸ್ ಓಷನ್ಸ್ ಅಂತ ಹೇಳಿದ್ದೆ ಅಲ್ವಾ. ಸೊ ಹೈಡ್ರೋಸ್ಫಿಯರ್ ಅಂದರೆ ನಾವು ಇಲ್ಲಿ ಓಷನ್ಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ರಿವರ್ಸ್ ಲೇಕ್ಸ್ನೆಲ್ಲ ನಾವು ಕನ್ಸಿಡರ್ ಮಾಡಲ್ಲ ಇಲ್ಲಿ. ಯಾಕೆ ಅಂದರೆ ದೇ ಡಸಂಟ್ ಹ್ಯಾವ್ ಮೇಜರ್ ಪೋರ್ಷನ್ ಯಾವ್ದಿರೋದು ನಮಗೆ ಇಲ್ಲಿ, ಓಷನ್ಸ್ ಅಲ್ವಾ. ಬಿಕಾಸ್ 97% ಆಫ್ ವಾಟರ್ ಎಲ್ಲಿರೋದು ನಮಗೆ ಓಷನ್ಸಲ್ಲಿ ನೋಡೋಕ್ಕೆ ಸಿಗತ್ತೆ. ಅದಕ್ಕೆ ನಾವು ಹೈಡ್ರೋಸ್ಫಿಯರ್ ಅಂದ ಕೂಡಲೇ ಓಷನ್ಸ್ನ ಡಿಸ್ಕಸ್ ಮಾಡ್ತೀವಿ. ಓಕೆ, ನೋಡಿ, ಓಷನ್ಸ್ ಅಂದ್ರೇನು, ಆರ್ ದ ಮೇಜರ್ ಪಾರ್ಟ್ ಆಫ್ ದಿ ಹೈಡ್ರೋಸ್ಫಿಯರ್ದು ಮೇಜರ್ ಪಾರ್ಟ್ ಯಾವ್ದು ಫಾರ್ಮ್ ಮಾಡ್ತಾ ಇದೆ, ಅದು ಓಷನ್ಸ್. ಓಕೆ, ಅದಕ್ಕೆ ನಾವು ಹೈಡ್ರೋಸ್ಫಿಯರ್ ಅಂದರೆ ಓಷನ್ಸ್ನ ಡಿಸ್ಕಸ್ ಮಾಡ್ತೀವಿ. ಈ ಓಷನ್, ನಿಮ್ಗೆ ಇನ್ನೊಂದು ಓಷನ್ ಮತ್ತು ಸೀಗೆ ಡಿಫ್ರೆನ್ಸ್ ಹೇಳಬೇಕು. ಓಷನ್ ಅಂದರೆ ಏನು, ಸಿ ಅಂದರೆ ಏನು ಅಂತ. ಓಷನ್ ಅಂದರೆ ಏನು ಗೊತ್ತಾ, ಸಮುದ್ರ ಏನು ಕಾಣಿಸುತ್ತೋ ನಿಮಗೆ ಅದು. ಸೀಸ್ ಯೂಶಲಿ ಹೇಗಿರುತ್ತೆ ಗೊತ್ತಾ, ಈಗ ಸಪೋಸ್ ಇದು ನಮ್ಮದು ಇಂಡಿಯಾ ಅಂತ ತಿಳ್ಕೊಳ್ಳಿ. ಇಂಡಿಯಾಗೆ ನಮಗೆ ಇಂಡಿಯನ್ ಓಷನ್ ಕೂಡ ಇದೆ ಅಲ್ವಾ, ಈ ಸೈಡ್ ಫುಲ್ ಇಂಡಿಯನ್ ಓಷನ್ಸ್ ಇದೆ. ಬಟ್ ನಿಮಗೆ ಸಿ ಎಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂದರೆ, ಈ ಬೇ ಆಫ್ ಬೆಂಗಾಲ್ ಮತ್ತು ಅರೇಬಿಯನ್ ಸಿ ಅಂತ ಏನು ಕರಿತೀವಿ ಅಲ್ವಾ, ಅದು ಎಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ, ಈ ಕೋಸ್ಟ್ ಲೈನ್ ಏನಿದೆ ನೋಡಿ, ಈ ಸುತ್ತ ಇರೋದನ್ನ ಸಿ ಅಂತ ಕರಿತೀವಿ. ಓಕೆ, ಇಲ್ಲಿ ಯಾವ ನೀರೇನಿದೆ, ನೀರೇನು ಕಾಣಿಸುತ್ತೋ ಅದನ್ನು ನಾವು ಸಿ ಅಂತ ಕರಿತೀವಿ. ಒಂದು ಸ್ವಲ್ಪ ಡಿಸ್ಟೆನ್ಸ್ ಅದಾದಮೇಲೆ ನಮ್ಗೇನು ಸಿಗತ್ತೆ, ಓಷನ್ ಸಿಗತ್ತೆ. ಸೊ ಏನು ಹೇಳ್ಬೋದು, ಸಿ ಇಸ್ ದ ಗೇಟ್ವೇ ಟು ಓಷನ್ಸ್ ಅಂತ ಹೇಳ್ಬೋದು. ಆಯಿತಾ. ಸೊ ಈ ಓಷನ್ ಸಿಗೆ ಇಟ್ ಈಸ್ ಪಾರ್ಷಿಯಲಿ ಕವರ್ಡ್ ವಿತ್ ಲ್ಯಾಂಡ್ ಕೂಡ ಅದಕ್ಕೆ ಕವರ್ ಆಗಿದೆ ಸಿಗೆ. ಬಟ್ ಓಷನ್ಗೆ ಹಂಗಲ್ಲ. ಓಷನ್ಗೆ ಫುಲ್ ಸುತ್ತ ನೀವು ಸಮುದ್ರ ಮಧ್ಯೆ ಹೋಗಿ ನೋಡಿದ್ರೆ ಎಲ್ಲ ಕಡೆ ನೀರೇ ಕಾಣಿಸುತ್ತೆ. ಬಟ್ ಸಿ ಅಂದರೆ ಹಂಗಲ್ಲ, ಸಿಗೆ ಲ್ಯಾಂಡ್ ಕೂಡ ಇದೆ. ಓಕೆ,
ಅರ್ಥ ಆಯ್ತು ಅಲ್ವಾ ಸೀಗೆ ಮತ್ತು ಓಷನ್ಗೆ ಡಿಫ್ರೆನ್ಸ್ ಏನು ಅಂತ. ಸೊ ನೀವು ಸಿ ಅಂದರೆ ತಿಳ್ಕೊಳ್ಬೇಕು. ಯಾವುದಾದ್ರೂ ಈಗ ಸಪೋಸ್ ಆಸ್ಟ್ರೇಲಿಯನ್ ಕಾಂಟಿನೆಂಟ್ ಕಾಣಿಸುತ್ತೆ ಅಂತ, ಆಸ್ಟ್ರೇಲಿಯಾ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನಾದರೂ ನಿಮಗೆ ವಾಟರ್ ಬಾಡಿ ಏನಾದರೂ ಇಲ್ಲಿ ಕಾಣಿಸಿದ್ರೆ, ಈ ಸುತ್ತಮುತ್ತ ವಾಟರ್ ಬಾಡಿ ಏನಾದರೂ ಇರುತ್ತಲ್ಲ, ಅದು ಫುಲ್ ಸಿ ಆಗಿರುತ್ತೆ. ಆಫ್ಟರ್ ಸಮ್ ಡಿಸ್ಟೆನ್ಸ್ ಓಷನ್ ಸ್ಟಾರ್ಟ್ ಆಗೋದು. ಅರ್ಥ ಆಯ್ತಾ? ಈ ಶೋರ್ ಲೈನ್ ಇದೇನು ಹೇಳ್ತೀವಿ, ಕೋಸ್ಟಲ್ ಲೈನ್ ಹತ್ರ ಇರೋದನ್ನ ನಾವು ಸೀಸ್ ಅಂತ ಕರಿತೀವಿ. ಅಂಡ್ ದೇ ಆರ್ ಪಾರ್ಷಲಿ ಕವರ್ಡ್ ವಿತ್ ವಾಟ್? ಲ್ಯಾಂಡ್. ಸೀಸ್ಗೆ ಪಾರ್ಷಲಿ ಲ್ಯಾಂಡ್ ಕವರ್ ಆಗಿರುತ್ತೆ. ಸೊ ವಿ ಕ್ಯಾನ್ ಸೇ ಸಿ ಇಸ್ ದಿ ಗೇಟ್ ವೇ ಟು ಓಷನ್ ಅಂತ. ನೋಡಿ, ಈಗ ದ ಓಷನ್ ವಾಟರ್ಸ್ ಆರ್ ಆಲ್ವೇಸ್ ಮೂವಿಂಗ್. ಈ ಓಷನ್ ವಾಟರ್ ಏನು ಗೊತ್ತಾ, ಸ್ಟೇಬಲ್ ಆಗಿರಲ್ಲ ಯಾವಾಗ್ಲೂ. ನೀವು ನೋಡಿರ್ಬೋದು, ಈಗ ಸಪೋಸ್ ನೀವು ಬೀಚಸ್ಗೆ ಅಲ್ಲಿ ಇಲ್ಲಿ ಎಲ್ಲ ಹೋದರೆ, ಸೊ ನೀವು ಫಸ್ಟು ಸಿ ನೋಡೋಕ್ಕೆ ಸಿಗುತ್ತೆ, ಆಮೇಲೆ ಓಷನ್ ಅಲ್ವಾ. ಸೊ ಯಾವ ಮೂಮೆಂಟ್, ಯಾವಾಗಲೂ ವಾಟರು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾನೆ ಇರುತ್ತೆ, ಸ್ಟೇಬಲ್ ಆಗಿ ಇರೋದೇ ಇಲ್ಲ ವಾಟರ್. ಸೊ ಅದೇ ಹೇಳ್ತಾ ಇದ್ದಾರೆ, ಓಷನ್ ವಾಟರ್ಸ್ ಆರ್ ಆಲ್ವೇಸ್ ಮೂವಿಂಗ್. ದ 3 ಚೀಫ್ ಮೂವ್ಮೆಂಟ್ಸ್ ಆಫ್ ಓಷನ್ ವಾಟರ್ಸ್. ಈ ಓಷನ್ ವಾಟರ್ಸ್ ಅದಕ್ಕೆ ಚೀಫ್ ಮೂವ್ಮೆಂಟ್ಸ್ಗೆ ಏನೇನು ಹೆಸರು ನೋಡಿ. ಅದಕ್ಕೆ ವೇವ್ಸ್ ಅಂತ ಕರೀತಾರೆ, ಟೈಡ್ಸ್ ಮತ್ತು ಓಷನ್ ಕರೆಂಟ್ಸ್. ಈ 3 ಚೀಫ್ ಮೂವ್ಮೆಂಟ್ಸ್. ಈ ಸಮುದ್ರದಲ್ಲಿರೋ ನೀರು ಯಾವಾಗ್ಲೂ ಮೂವ್ಮೆಂಟಲ್ಲೇ ಇರುತ್ತೆ. ಅದಕ್ಕೆ ವೇವ್ಸ್ ಮತ್ತು ಟೈಡ್ಸ್, ಓಷನ್ ಕರೆಂಟ್ಸ್ ಅಂತ ಕರಿತೀವಿ. ವೇವ್ಸ್ ಅಂದರೆ ಏನು ನೋಡಿ, ಸರ್ಕ್ಯುಲರ್ ಮೋಷನ್ ಆಫ್ ವಾಟರ್. ಯೂಶಲಿ ಎಲ್ಲಿರುತ್ತೆ? ಶಾಲೋವರ್ ಏರಿಯಾಸ್ ಆಫ್ ದ ಸಿ, ಕಾಸ್ಡ್ ಬೈ ವಿಂಡ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಹೇಳಿದ್ದೆ ನಿಮಗೆ, ವೇವ್ಸ್ ಎಲ್ಲಿ ನೋಡೋಕ್ಕೆ ಸಿಗುತ್ತೆ ಹೇಳಿ? ಬೀಚಸಲ್ಲಿ. ಯಾಕಂದರೆ ಅದು ಶಾಲೋ, ಡೆಪ್ತ್ ಜಾಸ್ತಿ ಇರಲ್ಲ. ನೀವು ಬೀಚಿಗೆ ಹೋದರೆ ಒಂದು ಸ್ವಲ್ಪ ಅಷ್ಟು ದೂರ ನಡ್ಕೊಂಡು ಹೋಗ್ಬೋದು ಅಲ್ವಾ, ಸಮುದ್ರದ ದಂಡೆ ಮೇಲೆ. ಸೊ ಅದನ್ನು ನಾವು ಶಾಲೋ ವಾಟರ್ಸ್ ಅಂತ ಕರಿತೀವಿ. ಸೊ ಅದು ಶಾಲೋ ಏರಿಯಾಸ್ ಆಫ್ ದ ಸಿ ಆಗತ್ತೆ. ಎಕ್ಸಾಂಪಲ್ ನಾವು ಬೀಚ್ ಕೊಡ್ಬೋದು. ಸೊ ಮೂವ್ಮೆಂಟ್ ಆಫ್ ವಾಟರ್ ಹೇಗಿರುತ್ತೆ, ವೇವ್ಸ್ ಹೇಗೆ ಬರುತ್ತೆ? ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಬಂದ್ಬಿಟ್ಟು ತಾಗ್ಬಿಟ್ಟು ಏನು ಸೀಶೋರ್ ಮೇಲೆ ಬಂದ್ಬಿಟ್ಟು ಪುನಃ ವಾಪಸ್ ಹೋಗುತ್ತೆ ಅಲ್ವಾ. ಸೊ ಇದನ್ನು ಸರ್ಕ್ಯುಲರ್ ಮೋಷನ್ ಆಫ್ ದಿ ವಾಟರ್, ಅದನ್ನು ನಾವು ಏನಂತ ಕರಿತೀವಿ? ವೇವ್ಸ್ ಅಂತ ಕರಿತೀವಿ. ಓಕೆ. ಈ ಟೈಡ್ಸ್ ಅಂದರೆ ಏನು ನೋಡಿ, ದ ರೈಸ್ ಆ್ಯಂಡ್ ಫಾಲ್ ಆಫ್ ದಿ ಸಿ ಲೆವೆಲ್ ಕಾಸ್ಡ್ ಬೈ ದ ಗ್ರಾವಿಟೇಷನಲ್ ಪುಲ್ ಆಫ್ ದಿ ಮೂನ್ ಆ್ಯಂಡ್ ದಿ ಸನ್ ಆನ್ ದಿ ಅರ್ತ್. ಇದು ಡೀಪ್ ಓಷಾನಿಕ್ ರೀಜನ್ಸ್. ಇದು ನಾನು ಹೇಳಿದೆ, ಈ ವೇವ್ಸ್ ಏನಿದೆ ಅಲ್ವಾ, ಇಲ್ಲಿ ಸೀಸ್ ಹತ್ರ ನೋಡ್ಬೋದು ನೀವು ಈ ಥರ ವೇವ್ಸು. ಈ ಥರ ಮೂವ್ಮೆಂಟ್ ಆಗ್ಬಿಟ್ಟು ಪುನಃ ವಾಪಸ್ ಬರುತ್ತೆ. ಬಟ್ ಈ ಟೈಡ್ಸ್ ಏನಿದೆ ಅದು ಈ ಓಷನ್ ರೀಜನಲ್ಲಿ ಆಗೋದು. ಏನಾಗ್ತಾ ಇರುತ್ತೆ, ವಾಟರು ಮೇಲೆ ಕೆಳಗೆ ಮೇಲೆ ಕೆಳಗೆ. ಈ ಸಿ ಲೆವೆಲ್ ಏನಿದೆಯೋ ವಾಟರು ರೈಸ್ ಆಗಿ ಮತ್ತೆ ಫಾಲ್ ಆಗ್ತಾ ಇರುತ್ತೆ. ಸೊ ಯಾವುದರಿಂದ ಆಗ್ತಾ ಇರೋದು? ರೈಸ್ ಆ್ಯಂಡ್ ಫಾಲ್ ಆಫ್ ಸಿ ಲೆವೆಲ್. ಸಿ ಲೆವೆಲ್ ಕಾನ್ಸೆಪ್ಟ್ ನಿಮಗೆ ಹೇಳಿದೆ ಅಲ್ವಾ, ಆ ಸ್ಟೇಬಲ್ ಏನು ಕಾಣಿಸುತ್ತೆ, ಸ್ಟ್ಯಾಂಡರ್ಡ್ ಲೆವೆಲ್, ಅದು ಸಿ ಲೆವೆಲ್ ಅಂತ ಹೇಳಿದೆ. ಆ ವಾಟರು ನೋಡಿ ಈ ಥರ ಧುಮ್ಕಿ ಮೇಲೆ ಹೋಗಿ ಕೆಳಗೆ ಹೋಗಿ, ಮೇಲೆ ಹೋಗಿ ಕೆಳಗೆ ಹೋಗೋದು, ಇದನ್ನ ಟೈಡ್ಸ್ ಅಂತ ಕರಿತೀವಿ. ಇದರಲ್ಲಿ ಡೀಪ್ ಓಷಾನಿಕ್ ರೀಜನ್ಸ್, ತುಂಬ ಮಿಡ್ ಆಫ್ ದಿ ಓಷನ್ಸ್ ಅಲ್ಲಿ ಆ ಥರ ರೀಜನಲ್ಲಿ ಆಗೋದು. ಇದು ಯಾಕೆ? ಗ್ರಾವಿಟೇಷನಲ್ ಪುಲ್ ಆಫ್ ದಿ ಮೂನ್ ಆ್ಯಂಡ್ ದ ಸನ್. ಈ ಸನ್ ಮತ್ತು ಮೂನು ಯಾವಾಗಲೂ ನಮ್ಮ ಅರ್ತ್ ಮೇಲೆ ಅದ್ರದ್ದು ಗ್ರಾವಿಟೇಷನಲ್ ಫೋರ್ಸಸ್ನ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಸೊ ಇದು ನಮ್ಮ ಅರ್ತ್ ಆದರೆ ಸನ್ ಮತ್ತು ಮೂನು ಅದ್ರದ್ದು ಗ್ರಾವಿಟೇಷನಲ್ ಪುಲ್ ನಮ್ಮ ಅರ್ತ್ ಮೇಲೆ ಇರೋದ್ರಿಂದ ಏನಾಗುತ್ತೆ, ಈ ವಾಟರ್ಸು ರೈಸ್ ಮತ್ತು ಫಾಲ್ ಆಗ್ತಾ ಇರುತ್ತೆ. ಅರ್ಥ ಆಯ್ತು ಅಲ್ಲ? ಅದನ್ನು ನಾವು ಟೈಡ್ಸ್ ಅಂತ ಕರಿತೀವಿ. ವೇವ್ಸ್ ಅಂದರೆ ಏನು? ಸರ್ಕ್ಯುಲರ್ ಮೋಷನ್ ಆಫ್ ದಿ ವಾಟರ್, ಯೂಶಲಿ ಸೀನ್ ಇನ್ ದಿ ಶಾಲೋವರ್ ಏರಿಯಾಸ್ ಅಂತ ಹೇಳಿದ್ದೆ, ಅಂದರೆ ಬೀಚಸ್ ಅಲ್ವಾ. ಸೊ ಟೈಡ್ಸ್ ಅಂದರೆ ನಿಮ್ಗೆ ಅರ್ಥ ಆಯಿತು. ಡೀಪ್ ಓಷನಿಕ್ ರೀಜನಲ್ ಆಗೋದನ್ನ ನಾವು ಟೈಡ್ಸ್ ಅಂತ ಕರಿತೀವಿ. ಈ ಓಷನ್ ಕರೆಂಟ್ಸ್ ಅಂದರೆ ಏನು ಗೊತ್ತಾ? ಕಂಟಿನ್ಯೂಸ್ ಮತ್ತು ಡೈರೆಕ್ಟೆಡ್ ಮೂವ್ಮೆಂಟ್ ಆಫ್ ದಿ ಸಿ ವಾಟರ್ ಕಾಸ್ಡ್ ಬೈ ದ ವಿಂಡ್ಸ್. ಈ ಓಷನ್ ಕರೆಂಟ್ಸ್ ಹೇಗೆ ಅಂದರೆ ನೋಡಿ, ಈ ಥರ ಕಂಟಿನ್ಯೂಸ್ ಆಗಿ ಒಂದೇ ಡೈರೆಕ್ಷನಲ್ಲಿ ವಾಟರ್ ಫ್ಲೋ ಆಗ್ತಾ ಇರುತ್ತೆ. ಪುನಃ ಈ ಥರ ಸರ್ಕ್ಯುಲರ್ ಮೋಷನ್ ಫಾರ್ಮ್ ಆಗುತ್ತೆ, ಇಲ್ಲಾಂದರೆ ಇನ್ನೊಂದು ಕಡೆ ಹಾರಿಜಾಂಟಲ್ ಮೂವ್ಮೆಂಟ್ ಆಫ್ ವಾಟರ್ ಈ ಥರ ಫಾರ್ಮ್ ಆಗುತ್ತೆ. ಒಂದೇ ಡೈರೆಕ್ಷನಲ್ಲಿ ವಾಟರ್ ಹೋಗೋದನ್ನು ನಾವು ಏನಂತ ಕರಿತೀವಿ? ಓಷನ್ ಕರೆಂಟ್ಸ್. ಇದಕ್ಕೆ ಫ್ಯಾಕ್ಟರ್ಸ್ ನೋಡಿ, ವಿಂಡು, ಟೆಂಪ್ರೇಚರು ಮತ್ತು ಸ್ಯಾಲಿನಿಟಿ ಅಂದರೆ ಉಪ್ಪು,
ಟೆಂಪ್ರೇಚರ್ ಅಂದರೆ ಗೊತ್ತು, ಶಾಪ ಅಂದರೆ ಶಾಪ ಅಂತೀನಿ, ತಾಪಮಾನ, ಬಿಸಿಲು ಜಾಸ್ತಿ ಇದ್ದರೆ ಟೆಂಪ್ರೇಚರ್ ವೇರಿಯೇಷನ್, ನೀರೇನಾಗುತ್ತೆ, ನೀರು ಕಾದು ಏನಾಗುತ್ತೆ, ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಮತ್ತು ವಿಂಡ್, ಗಾಳಿ. ಈ ಯೂಶಲಿ ವೇವ್ಸ್ ಯಾವುದರಿಂದ ಕಾಸ್ ಆಗೋದಂದರೆ ಮೇಯ್ನಾಗಿ ವಿಂಡ್ಸಿಂದ. ಗಾಳಿ ಏನಾಗುತ್ತೆ, ತನ್ನ ಜೊತೆ ತಾನು ನೀರನ್ನು ಹಂಗೆ ಹೇಳ್ಕೊಂಡು ಹೋಗುತ್ತೆ. ಓಕೆ, ಇದು ಟೈಡ್ಸು ಗ್ರಾವಿಟೇಷನಲ್ ಪುಲ್ ಆಫ್ ದಿ ಸನ್ ಅಂಡ್ ದ ಮೂನ್. ಬಟ್ ಅದರದ್ದು ವಿಂಡು ಮೇನ್ ರೀಸನ್ ವೇವ್ಸ್ಗೆ. ಟೈಡ್ಸ್ಗೆ ಗ್ರಾವಿಟೇಷನಲ್ ಪುಲ್. ಓಷನ್ ಕರೆಂಟ್ಸ್ಗೆ ನೋಡಿ ಎಷ್ಟೊಂದು ಫ್ಯಾಕ್ಟರ್ಸು, ವಿಂಡು, ಟೆಂಪ್ರೇಚರು, ಮತ್ತು ಸ್ಯಾಲಿನಿಟಿ ಅಂದರೆ ಉಪ್ಪಿನಾಂಶ, ಮತ್ತು ಮೆನಿ ಅದರ್ ಫ್ಯಾಕ್ಟರ್ಸ್. ಇದೆಲ್ಲ ನಾನು ನಿಮಗೆ ಸುಮ್ಮನೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಹೈಯರ್ ಕ್ಲಾಸಸ್ಗೆ ಹೋದರೆ ಇನ್ನೂ ಫುಲ್ ಡೆಪ್ತಾಗಿ ನಿಮಗೆ ನೋಡೋಕ್ಕೆ ಸಿಗತ್ತೆ. ಸೊ ನಿಮಗೆ ಓಷನ್ ಕರೆಂಟ್ಸ್ ಓಷನ್ ವಾಟರ್ಸ್ ಯಾವಾಗಲೂ ಮೂಮೆಂಟಲ್ಲಿ ಇದೆ ಅಂತ ಗೊತ್ತಾಯಿತು ಅಲ್ವಾ? ಅದು ಬಿಕಾಸ್ ಆಫ್ ವೇವ್ಸ್, ಟೈಡ್ಸ್ ಮತ್ತು ಓಷನ್ ಕರೆಂಟ್ಸ್. ಓಕೆ, ಹೈಡ್ರೋಸ್ಫಿಯರ್ ಅಂದರೆ ಮೇಜರ್ ಪೋರ್ಷನ್ ಏನದು ನಾವು ಓಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅರ್ಥ ಆಯಿತು ಅಲ್ವಾ? ವೇವ್ಸ್, ಟೈಡ್ಸ್ ಮತ್ತು ಓಷನ್ ಕರೆಂಟ್ಸ್ ಅಂದರೆ ಏನು ಅಂತ. ಓಕೆ, ಈಗ ಓಷನ್ಸಲ್ಲಿ ಯಾವ್ಯಾವ ಓಷನ್ಸ್ ಇದೆ ಅಂತ ನೋಡೋಣ. ವಿಚ್ ಆರ್ ದ ಮೇನ್ ಮತ್ತು ಮೇಜರ್ ಓಷನ್ಸ್ ವಿ ಕ್ಯಾನ್ ಸಿ ಅಂತ. ಓಕೆ, ನಾನು ನಿಮಗೆ ಈಗ ಸಿ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ವಾಟ್ ಇಸ್ ದ ಸಿ? ಸೀಸ್ ಆರ್ ಫೌಂಡ್ ಆನ್ ದಿ ಮಾರ್ಜಿನ್ಸ್ ಆಫ್ ದಿ ಓಷನ್. ಮಾರ್ಜಿನ್ಸ್ ಆಫ್ ದಿ ಓಷನ್ ಅಂತ ಕರಿತಾ ಇದ್ದಾರೆ. ಆ್ಯಂಡ್ ಆರ್ partially enclosed by land. Seas are smaller than oceans and are usually located where the land and ocean meet. Okay, ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಇಂಡಿಯಾನ ಕನ್ಸಿಡರ್ ಮಾಡೋಣ. ಓಕೆ, ನಮ್ಮ ಇಂಡಿಯಾ ಈ ಥರ ಶೇಪ್ ಇರುತ್ತೆ ಅಲ್ವಾ? ಸೊ ಇಂಡಿಯಾದು ವೆಸ್ಟಲ್ಲಿ ಅರೇಬಿಯನ್ ಸಿ ಇದೆ, ಮತ್ತು ಈಸ್ಟಲ್ಲಿ ಬೇ ಆಫ್ ಬೆಂಗಾಲ್ ಇದೆ, ಮತ್ತು ಕೆಳಗಡೆ ಗೊತ್ತು ಇಂಡಿಯನ್ ಓಷನ್ ಅಂತ. ಈಗ ಸಿ ಅಂದರೆ ಏನು ಅಂತ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ. ಓಕೆ, ಈಗ ನೋಡಿ ಈ ಬೇ ಆಫ್ ಬೆಂಗಾಲ್ ಏನಿದೆ ನೋಡಿ, ಆರ್ ದ ಫೌಂಡ್ ಆನ್ ದ ಮಾರ್ಜಿನ್ಸ್ ಆಫ್ ದಿ ಇಂಡಿಯನ್ ಓಷನ್. ಸಪೋಸ್ ಜಸ್ಟ್ ಇಮ್ಯಾಜಿನ್, ಇದು ಮಾರ್ಜಿನ್ಸ್ ಆಫ್ ಇಂಡಿಯನ್ ಓಷನ್ ಅಂತ ತಿಳ್ಕೊಳ್ಳಿ. ಆ ಸಿ ಎಲ್ಲಿದೆ ನೋಡಿ ನೀವು, ಫೌಂಡ್ ಆನ್ ದ ಮಾರ್ಜಿನ್ಸ್ ಆಫ್ ದಿ ಓಷನ್. ಕರೆಕ್ಟ್ ಅಲ್ವಾ? ಈಗ ಈ ಓಷನ್ನು ಮತ್ತು ಸಿ ನೋಡಿ ವಾಟರ್ ಹೆಂಗೆ ಇಂಟರಾಕ್ಟ್ ಆಗತ್ತೆ ಅಂತ. ಸೊ ಅಂಡ್ ಪಾರ್ಷಲಿ ಎನ್ಕ್ಲೋಸ್ ಬೈ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಸಿನ. ಸೊ ನೋಡಿ, ಎನ್ಕ್ಲೋಸ್ ಬೈ ಲ್ಯಾಂಡ್ ಅಲ್ವಾ? ಈಗ ಸಿ ಇದು ಫುಲ್ಲು ಏನಿದೆ ಅಲ್ವಾ, ಇಲ್ಲಿ ಏನು ನೀವು ನೋಡ್ಬೋದು, ಈ ವಾಟರ್ಸ್ ಏನು ನೋಡ್ಬೋದು, ಅದು ಬೇ ಆಫ್ ಬೆಂಗಾಲ್ದು ವಾಟರ್ ಅಂತ ಕರಿತೀವಿ. ಸೊ ಈ ಪಾರ್ಟ್ನ ನಾವು ಸಿ ಅಂತ ಕರಿತೀವಿ. ನಿಮ್ಗೆ ಇನ್ನೊಂದು ಹೇಳಬೇಕು, ಸಿ ಇಸ್ ಅ ಪಾರ್ಟ್ ಆಫ್ ಓಷನ್. ಸಿ is a part of ocean. ನೆನ್ಪಿಟ್ಕೊಳ್ಬೇಕು ನೀವು. ಸೊ ಯಾವುದು ಕೋಸ್ಟ್ ಲೈನ್ಗೆ ಹತ್ರ ಕಾಣಿಸುತ್ತೆ ವಾಟರ್ ಬಾಡಿ, ಅದನ್ನ ನಾವು ಸಿ ಅಂತ ಕರಿತೀವಿ. ಈ ಕಡೆ ನೋಡಿ, ಇದು ಕೋಸ್ಟ್ ಲೈನ್ ನಮ್ಮದು. ಸೊ ವೆಸ್ಟ್ ಸೈಡು, ಸೊ ಅದರದ್ದು ಕೋಸ್ಟ್ ಲೈನಲ್ಲಿರೋ ವಾಟರ್ ಬಾಡಿನ ನಾವೇನಂತ ಕರಿತೀವಿ? ಅರೇಬಿಯನ್ ಸಿ. ಮತ್ತು ಅದ್ರದ್ದು ಓಷನ್ಗೆ ಗೇಟ್ ವೇ. ಒಂದು ಸ್ವಲ್ಪ ದೂರ ಇದೇ ಥರ ಅರೇಬಿಯನ್ ಸಿ ಒಳಗಡೆ ಅಥವಾ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ಇಂಡಿಯನ್ ಓಷನ್ ಸಿಕ್ಬಿಡತ್ತೆ. ಓಕೆ, ನೋಡಿ, ಸೀಸ್ ಆರ್ ಸ್ಮಾಲರ್ ದೆನ್ ಓಷನ್ಸ್. ಕರೆಕ್ಟ್ ಅಲ್ವಾ? ಇಷ್ಟು ಮಾತ್ರ ಈ ಪಾರ್ಟ್, ಬಟ್ ಇದೆಲ್ಲ ಫುಲ್ ಏನಿದೆ ಇಂಡಿಯನ್ ಓಷನ್ ಇರುತ್ತೆ. ಮತ್ತು ಲೊಕೇಟೆಡ್ ವೇರ್ ದ ಲ್ಯಾಂಡ್ ಅಂಡ್ ದಿ ಓಷನ್ ಮೀಟ್. ಕರೆಕ್ಟ್ ಅಲ್ವಾ? ಈ ಲ್ಯಾಂಡು ಮತ್ತು ಓಷನ್ ಮೀಟ್ ಆಗೋ ಮಧ್ಯೆ ನಮಗೆ ಸಿ ನೋಡೋಕ್ಕೆ ಸಿಗುತ್ತೆ. ಇದು ಲ್ಯಾಂಡು, ಇದು ಓಷನ್ನು. ಈ ಮೀಟ್ ಮಾಡೋ ಪಾಯಿಂಟಲ್ಲಿ ನಮಗೆ ಸಿ ಇದೆ. ಅರ್ಥ ಆಯಿತು ಅಲ್ವಾ ಸಿ ಅಂದರೆ ಏನು ಅಂತ? ಈಗ ಸಿ ಈಸ್ ಅ ಪಾರ್ಟ್ ಆಫ್ ದಿ ಓಷನ್. ಅಂದರೆ ಸಿ ಬಂದ್ಬಿಟ್ಟು ಓಷನ್ಗೆ ಗೇಟ್ ವೇ ಥರ. ಗೇಟ್ ವೇ ಅಂದರೆ ಗೇಟ್ ತೆಕ್ಕೊಂಡು ಹೋಗೋದಂತ ಅಲ್ಲ. ಸೊ ಫಸ್ಟು ನಾವು ಕೋಸ್ಟ್ ಲೈನ್ ಬಿಟ್ಟು ಏನು ವಾಟರ್ ಸಿಗುತ್ತೋ ಅದನ್ನು ನಾವು ಸಿ ಅಂತ ಕರಿತೀವಿ. ಸಿಯಲ್ಲಿ ಒಂದು ಸ್ವಲ್ಪ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ಮೇಲೆ ನಮಗೆ ಓಷನ್ ಸಿಗತ್ತೆ. ಸೊ ದಿಸ್ ವಾಸ್ ಅಬೌಟ್ ಸಿ. ಈಗ ಸಿ ಮತ್ತು ಓಷನ್ಗೆ ನಿಮಗೆ ಡಿಫ್ರೆನ್ಸ್ ಅರ್ಥ ಆಗಿರತ್ತೆ ಅಲ್ವಾ? ಓಷನ್ ಅಂದರೆ ನೀವೇನು ಹೇಳಬೇಕು? ಇಟ್ ಈಸ್ ಅ ಲಾರ್ಜ್ ಸಾಲ್ಟ್ ವಾಟರ್ ಬಾಡಿ ಅಲ್ವಾ? ಓಷನ್ ಅಂದರೆ ಏನು? ಸಾಲ್ಟ್ ವಾಟರ್ ಬಾಡಿ. ಲಾರ್ಜ್ ಸಾಲ್ಟ್ ವಾಟರ್ ಬಾಡಿನ ನಾವು ಓಷನ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಸಿ ವಾಟರ್ ಕೂಡ ನಿಮಗೆ ಸಾಲ್ಟ್ ಇರುತ್ತಾ? ಬಟ್
ಕಂಪೇರ್ಡ್ ಟು ಓಷನ್ ವಾಟರ್, ಸಿ ವಾಟರ್ ಅಷ್ಟೊಂದು ಸಲೈನ್ ಮತ್ತು ಸಾಲ್ಟಿ ಇರುತ್ತೆ, ಬಟ್ ಅಷ್ಟೊಂದು ಸಾಲ್ಟ್ ಇರಲ್ಲ. ಯಾಕೆ ಅಂದರೆ ಇಲ್ಲಿಂದ ಬರೋ ರಿವರ್ಸ್ ಎಲ್ಲ ಏನೇನಿದೆ ಲ್ಯಾಂಡಿಂದ ಬರೋದು ಅದೆಲ್ಲ ಸಿ ದಾಟ್ಬಿಟ್ಟು ಆಮೇಲೆ ಓಷನ್ ಹೋಗೋದಲ್ವಾ. ಸೊ ಇದು ಈ ಥರ ಇಲ್ಲಿ ಡ್ರೈನ್ ಆಗುವಾಗ ಇಲ್ಲಿ ಏನು ಸಿಗುತ್ತೆ ನೀರು ಅಷ್ಟೊಂದು ಓಷನ್ಗೆ ಕಂಪೇರ್ ಮಾಡಿದ್ರೆ ಸಲೈನಿಟಿ ಕಡಿಮೆ ಇರುತ್ತೆ. ಅರ್ಥ ಆಯ್ತು ಅಲ್ಲ ಸಿ ಮತ್ತು ಓಷನ್ ಅಂದರೆ ಏನು ಅಂತ. ನೋಡಿ ಮೇಜರ್ ಓಷನ್ಸ್ ಯಾವ್ದ್ಯಾವ್ದೆಲ್ಲ ಇದೆ ಅಂತ. ಫಸ್ಟ್ ಪೆಸಿಫಿಕ್ ಓಷನ್, ದ ಪೆಸಿಫಿಕ್ ಓಷನ್, ದಿ ಅಟ್ಲಾಂಟಿಕ್ ಓಷನ್, ದ ಇಂಡಿಯನ್ ಓಷನ್, ಸದರ್ನ್ ಓಷನ್ ಮತ್ತು ಆರ್ಟಿಕ್ ಓಷನ್. ಇಷ್ಟು 5 ಓಷನ್ಸ್ ಇದೆ ನಮಗೆ. ಓಕೆ, ಯಾವ್ದ್ಯಾವುದು ಪೆಸಿಫಿಕ್, ಅಟ್ಲಾಂಟಿಕ್, ಇಂಡಿಯನ್, ಸದರ್ನ್ ಮತ್ತು ಆರ್ಟಿಕ್ ಓಷನ್ ಅಂತ. ಸೊ ಈ ಓಷನ್ಸ್ ಎಲ್ಲೆಲ್ಲಿದೆ ಅಂತ ಒಂದೊಂದಾಗಿ ನೋಡ್ತಾ ಬರೋಣ. ಓಕೆ, ಸೊ ಇದೇ ನಮಗಿರೋ 5 ಮೇಜರ್ ಓಷನ್ಸ್. ಓಕೆ, ನಾವೀಗ ಓಷನ್ಸ್ನ ನೋಡೋಣ ಯಾವ್ಯಾವ ಲೊಕೇಶನ್ಸ್ ಎಲ್ಲೆಲ್ಲಿದೆ ಅಂತ. ಫಸ್ಟ್ ಒನ್ ಪೆಸಿಫಿಕ್ ಓಷನ್. ನೋಡಿ ಪೆಸಿಫಿಕ್ ಓಷನ್ನು ಈ ಪಾರ್ಟ್ ಏನು ಕಾಣಿಸ್ತಿದೆ ನೋಡಿ, ಈ ಪಾರ್ಟ್ ಫುಲ್ಲು ಪೆಸಿಫಿಕ್ ಓಷನ್, ಮತ್ತು ಈ ಸೈಡ್ ಕೂಡ ಇದು ಕೂಡ ಪೆಸಿಫಿಕ್ ಓಷನ್. ಬಿಕಾಸ್ ನಮ್ಮದು ಮ್ಯಾಪ್ ಓಪನ್ ಆಗಿರೋದ್ರಿಂದ ಅದು ನಮಗೆ ನೀಟಾಗಿ ಕಾಣಿಸ್ತಿಲ್ಲ. ಬಟ್ ನೀವು ಗ್ಲೋಬಲ್ ನೋಡೋದಾದರೆ ನೋಡಿ ಈ ಪಾರ್ಟ್ ಏನಿದೆ ಅಲ್ವಾ, ಇಷ್ಟೂ ಈ ಪಾರ್ಟ್ ಏನು ಕಾಣ್ತಾ ಇದೆಯೋ ನಿಮಗೆ, ಇದು ಫುಲ್ಲು ಪೆಸಿಫಿಕ್ ಓಷನ್ ಆಯಿತಾ. ಸೊ ಈ ಮ್ಯಾಪ್ನ ನಾವು ಈ ಥರ ಪುನಃ ಫೋಲ್ಡ್ ಮಾಡಿದರೆ ವಾಪಸ್ಸು ಈ ಜಾಗ ಏನು ಕಾಣಿಸುತ್ತೋ ಈ ಪಾರ್ಟ್ ಮತ್ತು ಈ ಪಾರ್ಟು ನೋಡಿ, ಇಲ್ಲಿಷ್ಟು ಸೆಮಿ ಸರ್ಕಲ್ ಮತ್ತು ಈ ಸೈಡ್ ಇರೋ ಸೆಮಿ ಸರ್ಕಲ್, ಇದು ಫುಲ್ಲು ಪೆಸಿಫಿಕ್ ಓಷನ್. ಅರ್ಥ ಆಯ್ತಲ್ಲ. ನೋಡಿ ಗ್ಲೋಬಲ್ ನಿಮಗೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ಸೊ ಈ ಪಾರ್ಟ್ ಏನಿದೆ ಇದು ಫುಲ್ಲು ಪೆಸಿಫಿಕ್ ಓಷನ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದಿ ಲಾರ್ಜೆಸ್ಟ್ ಓಷನ್. ನೋಡಿ ಎಷ್ಟು ಏರಿಯಾ ನೋಡ್ಬೋದು ನೀವು, ಎಷ್ಟು ಇದಾಗಿದೆ ಅಂತ. ಈ ಸೈಡ್ ನೋಡೋದಾದರೆ ನೀವು ಏಷ್ಯಾ ಫುಲ್ ಏಷ್ಯನ್ ಕಾಂಟಿನೆಂಟು ಈ ಸೈಡ್ ಇದೆ. ಮತ್ತು ಆನ್ ದ ಯಾವ ಸೈಡು ನೋಡಿ, ಈಗ ಪೆಸಿಫಿಕ್ ಓಷನ್ ಹೀಗಿರೋದಂದರೆ, ಸೊ ವಿ ಸೇ ಆನ್ ದ ವೆಸ್ಟ್ ಆಫ್ ಪೆಸಿಫಿಕ್ ಓಷನ್ ನಮ್ಗೆ ಏನಿದೆ ಏಷ್ಯನ್ ಕಾಂಟಿನೆಂಟ್ ಇದೆ. ಮತ್ತು ಈಸ್ಟಲ್ಲಿ ನಮಗೆ ಏನಿದೆ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಇದೆ ಅಲ್ವಾ. ನೋಡಿ ವೆಸ್ಟಲ್ಲಿ ಏಷ್ಯಾ, ಈಸ್ಟಲ್ಲಿ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಬಾರ್ಡ್ರ್ ಆಗ್ತಾ ಇದೆ ಪೆಸಿಫಿಕ್ ಓಷನ್ಗೆ. ಅರ್ಥ ಆಯಿತು ಅಲ್ವಾ. ಸೊ ದಿಸ್ ಇಸ್ ದಿ ಪೆಸಿಫಿಕ್ ಓಷನ್. ಓಕೆ, ನೆಕ್ಸ್ಟು ಅಟ್ಲಾಂಟಿಕ್ ಓಷನ್ನು. ಅಟ್ಲಾಂಟಿಕ್ ಓಷನ್ ನೋಡಿ ಈ ಮಧ್ಯೆ ಏನು ಕಾಣಿಸ್ತಾ ಇದೆಯೋ ಈ ಫುಲ್ ಪಾರ್ಟ್ ಏನಿದೆಯೋ ಅದು ಅಟ್ಲಾಂಟಿಕ್ ಓಷನ್. ಈ ಪೆಸಿಫಿಕ್ ಓಷನ್ ನೋಡ್ತು ಅಂದರೆ ನೀವು ಇದು ಸರ್ಕ್ಯುಲರ್ ಫಾರ್ಮಲ್ಲಿದೆ. ಇಟ್ಸ್ ಇನ್ ದ ಫಾರ್ಮ್ ಆಫ್ ಸರ್ಕಲ್. ಕಾಣಿಸ್ತಿದೆ ಅಲ್ವಾ ನೋಡಿ, ಇಟ್ಸ್ ಇನ್ ದ ಫಾರ್ಮ್ ಆಫ್ ಸರ್ಕಲ್ ಫಾರ್ಮ್ ಆಗ್ತದೆ ಪೆಸಿಫಿಕ್ ಓಷನ್ದು. ಬಟ್ ಅಟ್ಲಾಂಟಿಕ್ ಓಷನ್ ನೀವು ನೋಡೋದಾದರೆ ನೋಡಿ ಇಟ್ಸ್ ಇನ್ ದಿ ಫಾರ್ಮ್ ಆಫ್ ಎಸ್ ಅಲ್ವಾ. ಎಸ್ ಥರ ಅನಿಸ್ತಾ ಅಲ್ವಾ ನಿಮಗೆ ಈ ಪಾರ್ಟು. ಸೊ ಅದ್ರದ್ದು ಬಾರ್ಡರ್ ಯಾವುದು, ಈ ಕಡೆ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ವೆಸ್ಟಲ್ಲಿ, ಈಸ್ಟಲ್ಲಿ ಯುರೋಪ್ ಮತ್ತು ಯಾವುದು ಆಫ್ರಿಕನ್ ಕಾಂಟಿನೆಂಟ್. ಸೊ ಇಟ್ಸ್ ಇನ್ ದಿ ಫಾರ್ಮ್ ಆಫ್ ಎಸ್. ಪೆಸಿಫಿಕ್ ಓಷನ್ನು ಸರ್ಕ್ಯುಲರಲ್ಲಿದೆ, ಇದು ಸರ್ಕ್ಯುಲರು. ಮತ್ತು ಅದೇ ಥರ ಗ್ಲೋಬಲ್ ನೋಡೋಕ್ಕೆ ಹೋದರೆ ನೋಡಿ ಇಟ್ಸ್ ಇನ್ ದಿ ಫಾರ್ಮ್ ಆಫ್ ಎಸ್. ದಿಸ್ ಈಸ್ ಅಟ್ಲಾಂಟಿಕ್ ಓಷನ್. ಓಕೆನಾ. ನೆಕ್ಸ್ಟು ನಮ್ಮ ಇಂಡಿಯನ್ ಓಷನ್ ನೋಡೋದಾದರೆ ನೋಡಿ ಇದು ನಮ್ಮ ಇಂಡಿಯನ್ ಓಷನ್ನು. ಇಂಡಿಯನ್ ಓಷನ್ನು ಇಟ್ ಇಸ್ ಇನ್ ದಿ ಫಾರ್ಮ್ ಆಫ್ ಟ್ರಯಾಂಗಲ್. ನೋಡಿ ಈ ಪಾರ್ಟ್ ಏನಿದೆ ಅಲ್ವಾ, ಈ ಪಾರ್ಟ್ ಫುಲ್ಲು ನಿಮ್ಗೆ ಏನು ಕಾಣಿಸ್ತಾ ಇದೆಯೋ ಇದು ಇಂಡಿಯನ್ ಓಷನ್. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಟ್ರಯಾಂಗಲ್ ಡ್ರಾ ಮಾಡ್ಬೋದು ನಾವು. ಬಟ್ ಅರೇಬಿಯನ್ ಸಿ ಮತ್ತು ಬೇ ಆಫ್ ಬೆಂಗಾಲ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಇಂಡಿಯನ್ ಓಷನ್. ಬಟ್ ಅದು ನಾನೇನು ಹೇಳಿದೆ ಸಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದನ್ನು ಬಿಟ್ಟು ಇಂಡಿಯನ್ ಓಷನ್ ನೋಡೋದಾದರೆ ಈ ಥರ ಇದೆ. ಸೊ ಇಟ್ಸ್ ಇನ್ ದಿ ಫಾರ್ಮ್ ಆಫ್ ಟ್ರಯಾಂಗಲ್. ಅರ್ಥ ಆಯಿತು ಅಲ್ವಾ. ನೆಕ್ಸ್ಟು ಆರ್ಟಿಕ್ ಓಷನ್. ನೋಡಿ ಈ ಮೇಲೆ ಏನು ಕಾಣಿಸ್ತಾ ಇದೆಯೋ ಇದು ಫುಲ್ಲು ಆರ್ಟಿಕ್ ಓಷನ್. ಅರ್ಥ ಆಯಿತು ಅಲ್ವಾ. ಈ ಮೇಲೆ ಏನು ಓಷನ್ ಕಾಣಿಸ್ತಾ ಇದೆಯೋ ಇದು ಫುಲ್ಲು ಆರ್ಟಿಕ್ ಓಷನ್. ಕೆಳಗಡೆ ಸದರ್ನ್ ಓಷನ್. ಕೆಳಗಡೆ ಏನು ಕಾಣಿಸ್ತಾ ಇದೆ ನಿಮಗೆ ಅದು ಸದರ್ನ್ ಓಷನ್. ಅರ್ಥ ಆಯಿತು ಅಲ್ವಾ. ಈ ಕಡೆ ಮತ್ತು ಈ ಕಡೆ ಮ್ಯಾಪಲ್ಲಿ ನಿಮಗೆ ಪೆಸಿಫಿಕ್ ಓಷನ್ ಸಿಗುತ್ತೆ. ಈ ಕಡೆ ಒಂದು ಸೆಮಿ ಸರ್ಕಲ್ಲು, ಈ ಕಡೆ ಸೆಮಿ ಸರ್ಕಲ್ಲು. ಸೆಮಿ ಸರ್ಕಲ್ ಜಾಯಿನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಸರ್ಕಲ್ ಸಿಗುತ್ತೆ. ಅದೇ ನೋಡಿ ಗ್ಲೋಬಲ್ ನೋಡಿದ್ರೆ ಸರ್ಕ್ಯುಲರ್ ಪೆಸಿಫಿಕ್ ಓಷನ್.
ನೆಕ್ಸ್ಟು ಎಸ್ ಶೇಪಲ್ಲಿ ಏನಿದೆ ನಮಗೆ ಅಟ್ಲಾಂಟಿಕ್ ಓಷನ್ ಇದೆ, ಮತ್ತು ಇಂಡಿಯನ್ ಓಷನು ಟ್ರಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ. ಆರ್ಟಿಕ್ ಓಷನ್ಸು ಮೇಲೆ ಫುಲ್ ಏನು ಕಾಣಿಸ್ತಿದೋ ಅದು ಆರ್ಟಿಕ್ ಓಷನ್ನು, ಕೆಳಗಡೆ ಸದರ್ನ್ ಓಷನ್ನು. ಗ್ಲೋಬಲ್ ಆರ್ಟಿಕ್ ಓಷನ್ ತೋರಿಸೋದು ಆದರೆ ನಿಮಗೆ ನೋಡಿ, ಇದು ನಾರ್ತ್ ಪೋಲ್ ಸೌತ್ ಪೋಲ್. ಸೊ ಆರ್ಟಿಕ್ ಓಷನ್ ನಾರ್ತ್ ಸೈಡ್ ಇರೋದು. ಈ ಪಾರ್ಟ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಆರ್ಟಿಕ್ ಓಷನ್. ಅರ್ಥ ಆಯ್ತಲ್ಲ? ಈ ಪಾರ್ಟ್ ಏನು ಕಾಣಿಸ್ತಾ ಇದೆ ನಿಮಗೆ, ಅದು ಆರ್ಟಿಕ್ ಓಷನ್. ಮತ್ತು ಕೆಳಗಡೆ ಏನು ಕಾಣಿಸ್ತಾ ಇದೆಯೋ ಅದು ನಿಮಗೆ ಯಾವುದು, ಸದರ್ನ್ ಓಷನ್. ಈ ಸದರ್ನ್ ಓಷನ್ನು ಈ ಪೋಲ್ ಹತ್ರ ಇಂದ 60 ಡಿಗ್ರೀಸ್, ಯಾವುದು 60 ಡಿಗ್ರೀಸ್ ಸೌತ್ ಲ್ಯಾಟಿಟ್ಯೂಡ್ ಏನಿದೆ ಅಲ್ವಾ, ಅಲ್ಲಿ ತನಕ ಸ್ಪ್ರೆಡ್ ಆಗಿದೆ ಅಂತೆ ಈ ಸದರ್ನ್ ಓಷನ್ನು. ಸೊ ಮೇಲೆ ಆರ್ಟಿಕ್ ಓಷನ್ನು, ಕೆಳಗಡೆ ಪೋಲ್ ಹತ್ರ ವಿ ಹ್ಯಾವ್ ಸದರ್ನ್ ಓಷನ್. ಅರ್ಥ ಆಯ್ತಲ್ಲ ಪ್ಲೇಸ್ಮೆಂಟ್ಸ್ ಹೇಗಿದೆ ಅಂತ? ಸೊ ಪೆಸಿಫಿಕ್ ಓಷನ್ನ ಬಾರ್ಡರ್ ಮಾಡ್ತಾ ಇರೋ ಕಾಂಟಿನೆಂಟ್ಸ್ ಯಾವುದು, ಏಷ್ಯಾ ಮತ್ತು ಏಷ್ಯಾ, ಆಸ್ಟ್ರೇಲಿಯಾ ಆನ್ ದ ವೆಸ್ಟ್, ಈಸ್ಟ್ಗೆ ನಾರ್ತ್ ಅಮೆರಿಕಾ ಮತ್ತು ಸೌತ್ ಅಮೆರಿಕಾ, 4 ಕಾಂಟಿನೆಂಟ್ಸ್. ಅರ್ಥ ಆಯ್ತು ಅಲ್ವಾ? ನೆಕ್ಸ್ಟು ಅಟ್ಲಾಂಟಿಕ್ ಓಷನ್ಗೆ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಆನ್ ದ ವೆಸ್ಟ್, ಈಸ್ಟಲ್ಲಿ ಬಂದರೆ ಯುರೋಪ್ ಮತ್ತು ಆಫ್ರಿಕಾ. ಇಂಡಿಯನ್ ನೋಡಿ, ಇಂಡಿಯಾಗೆ ಯಾವ್ದ್ಯಾವ್ದಿದೆ, ಏಷ್ಯಾನು, ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಬಂದ್ಬಿಟ್ಟು ಏನಾಗ್ತಾ ಇದೆ, ಬಾರ್ಡ್ರಿಂಗ್ ಕಾಂಟಿನೆಂಟ್ಸ್. ನೆಕ್ಸ್ಟು ಅಂಟಾರ್ಟಿಕಾಗೆ ಏಷ್ಯಾ ಬರುತ್ತೆ ಮತ್ತು ನಾರ್ತ್ ಅಮೆರಿಕಾ, ಏಷ್ಯಾ ಮತ್ತು ನಾರ್ತ್ ಅಮೆರಿಕಾ. ಸದರ್ನ್ ಓಷನ್ಗೆ ವಿ ಹ್ಯಾವ್ ಯಾವುದು, ಆಸ್ಟ್ರೇಲಿಯಾ, ಈ ಕಡೆ ಸೌತ್ ಅಮೆರಿಕಾ, ಆಮೇಲೆ ಈ ಕಡೆ ಇಂಡಿಯನ್ ಓಷನ್ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ವಾಸ್ ಅಬೌಟ್ ದಿ ಲೊಕೇಶನ್ ಆಫ್ ದಿ ಓಷನ್ಸ್. ಈಗ ಒಂದೊಂದೇ ಓಷನ್ದು ಏನು ಇಂಪಾರ್ಟೆನ್ಸ್ ಮತ್ತು ಸಿಗ್ನಿಫಿಕೆನ್ಸ್ ಅಂತ ನೋಡೋಣ. ಫಸ್ಟ್ ಒನ್ ನೋಡಿ, ಪೆಸಿಫಿಕ್ ಓಷನ್ ಹೇಳ್ತಾ ಇದ್ದಾರೆ. ದ ಪೆಸಿಫಿಕ್ ಓಷನ್ ಇಸ್ ದಿ ಲಾರ್ಜೆಸ್ಟ್ ಓಷನ್. ಕರೆಕ್ಟು ಅಲ್ವಾ? ಎಷ್ಟು ಏರಿಯಾ ಎಕ್ಸ್ಟೆನ್ಸಿವ್ ಆಗಿ ಕವರ್ ಆಗಿತ್ತು ಅಂತ. ಸೊ ದಿಸ್ ಇಸ್ ದಿ ಲಾರ್ಜೆಸ್ಟ್ ಓಷನ್. ನೆಕ್ಸ್ಟು ಮೆರಿಯಾನಾ ಟ್ರೆಂಚ್, ದ ಡೀಪೆಸ್ಟ್ ಪಾರ್ಟ್ ಆಫ್ ದಿ ಅರ್ತ್ ಲೈಸ್ ಇನ್ ದಿಸ್ ಪೆಸಿಫಿಕ್ ಓಷನ್. ನಿಮಗೆ ನಾನು ಇದು ಡಿಸ್ಕಸ್ ಮಾಡುವಾಗ, ಸಿ ಲೆವೆಲ್ ಡಿಸ್ಕಸ್ ಮಾಡುವಾಗ ಈ ಟ್ರೆಂಚಸ್ ಬಗ್ಗೆ ಹೇಳಿದ್ದೆ. ಸೊ ಡೀಪೆಸ್ಟ್ ಪಾಯಿಂಟ್ ಆಫ್ ದಿ ಅರ್ತ್ ಎಲ್ಲಿದೆ ಅಂದರೆ ಅದು ಮೆರಿಯಾನಾ ಟ್ರೆಂಚ್. ಅದೆಲ್ಲಿದೆ, ಪೆಸಿಫಿಕ್ ಓಷನಲ್ಲಿ ಇದೆ. ಇದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ ಮೆರಿಯಾನಾ ಟ್ರೆಂಚ್ ಎಲ್ಲಿದೆ ಅಂತ. ಓಕೆನಾ? ಮೆರಿಯಾನಾ ಟ್ರೆಂಚ್ ಬಗ್ಗೆ ಹೇಳ್ತಾ ಇದೆ. ದ ಡೀಪೆಸ್ಟ್ ಪಾರ್ಟ್ ಆಫ್ ದಿ ಅರ್ತ್ ಲೈಸ್ ಇನ್ ದ ಪೆಸಿಫಿಕ್ ಓಷನ್. ಯಾವ ಸೈಡು, ವೆಸ್ಟರ್ನ್ ಪಾರ್ಟ್ ಆಫ್ ದಿ ಪೆಸಿಫಿಕ್ ಓಷನ್. ಅಂದರೆ ನೋಡಿ, ಇದು ಗ್ಲೋಬ್ ಅಲ್ವಾ? ಸೊ ಈ ಪಾರ್ಟಲ್ಲಿ ಮೆರಿಯಾನಾ ಐಲ್ಯಾಂಡ್ಸ್ ಅಂತ ಇದೆ. ಸೊ ನೋಡಿ, ಈ ಕಡೆ ವೆಸ್ಟರ್ನಲ್ಲಿ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಇದು ಕಾಂಟಿನೆಂಟಲ್ ಬಾರ್ಡರ್ಸ್ ಆಗಿರೋದು. ಸೊ ಮೆರಿಯಾನಾ ಐಲ್ಯಾಂಡ್ಸ್ ಅಂತ ಇದೆ. ಈ ಮೆರಿಯಾನಾ ಐಲ್ಯಾಂಡ್ಸಿಂದ 200 ಕಿಲೋಮೀಟರ್ಸ್ ವೆಸ್ಟ್ ಬಂದರೆ ಅಲ್ಲಿ ಏನಿದೆ, ನಮಗೆ ಪೆಸಿಫಿಕ್ ಓಷನ್ ಇದೆ. ಸೊ ವೆಸ್ಟರ್ನ್ ಪೆಸಿಫಿಕ್ ಓಷನಲ್ಲಿ ನಮಗೆ ಈ ಮೆರಿಯಾನಾ ಟ್ರೆಂಚ್ ಇರೋದು. ಸೊ ದಿಸ್ ಇಸ್ ದಿ ಡೀಪೆಸ್ಟ್ ಪಾಯಿಂಟ್ ಆನ್ ದಿ ಅರ್ತ್. ಓಕೆ, ಡೀಪೆಸ್ಟ್ ಪಾಯಿಂಟ್ ಆಫ್ ದಿ ಅರ್ತ್, ಸಾರಿ, ನಾಟ್ ಆನ್ ದಿ ಅರ್ತ್, ಆಫ್ ದಿ ಅರ್ತ್. ಓಕೆನಾ? ನೆಕ್ಸ್ಟು ದ ಪೆಸಿಫಿಕ್ ಓಷನ್ ಇಸ್ ಆಲ್ಮೋಸ್ಟ್ ಸರ್ಕ್ಯುಲರ್ ಇನ್ ಶೇಪ್. ಹೇಳ್ದೆ ಅಲ್ವಾ, ಫುಲ್ಲು ಸರ್ಕ್ಯುಲರ್ ಇನ್ ಶೇಪ್ ಇದೆ. ಯಾವ್ದ್ಯಾವ್ದು ನೋಡಿ, ಏಷ್ಯಾ, ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ ಮತ್ತು ಆಸ್ಟ್ರೇಲಿಯಾ ಸರೌಂಡ್ಸ್ ಇಟ್. ಅರ್ಥ ಆಯ್ತಾ? ಇದಿಷ್ಟು ಪೆಸಿಫಿಕ್ ಓಷನ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ಓಷನ್ ನೋಡೋಣ. ಓಕೆ ನೋಡಿ, ಈಗ ಅಟ್ಲಾಂಟಿಕ್ ಓಷನ್ನು ಏನು ಹೇಳ್ತಾ ಇದ್ದಾರೆ, ದಿ ಅಟ್ಲಾಂಟಿಕ್ ಓಷನ್ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಓಷನ್ ಇನ್ ದಿ ವರ್ಲ್ಡ್. ಫಸ್ಟ್ ಯಾವುದಂತ ಹೇಳಿದೆ, ಪೆಸಿಫಿಕ್ ಓಷನ್. ಸೊ ಸೆಕೆಂಡ್ ಲಾರ್ಜೆಸ್ಟ್ ಯಾವುದಂತ ಕೇಳಿದರೆ ಇಟ್ ಇಸ್ ಅಟ್ಲಾಂಟಿಕ್ ಓಷನ್. ಮತ್ತು ಹೇಳ್ತಿದ್ದಾರೆ, ಇಟ್ ಇಸ್ ಸರೌಂಡೆಡ್ ಬೈ ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ ಆನ್ ದ ವೆಸ್ಟರ್ನ್ ಸೈಡ್, ಮತ್ತು ಯುರೋಪ್ ಆ್ಯಂಡ್ ಆಫ್ರಿಕಾ ಆನ್ ದ ಈಸ್ಟರ್ನ್ ಸೈಡ್. ಮತ್ತು ದ ಕೋಸ್ಟ್ ಲೈನ್ ಆಫ್ ಅಟ್ಲಾಂಟಿಕ್ ಓಷನ್ ಈಸ್ ಹೈಲಿ ಇಂಡೆಂಟೆಡ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಫಸ್ಟ್ ನೋಡಿನ ಇದು, ಇಟ್ ಈಸ್ ಸರೌಂಡೆಡ್ ಬೈ ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ ಆನ್ ದ ವೆಸ್ಟರ್ನ್ ಸೈಡ್ ಮತ್ತು ಯುರೋಪ್ ಆ್ಯಂಡ್ ಆಫ್ರಿಕಾ ಆನ್ ದ ಈಸ್ಟರ್ನ್ ಸೈಡ್ ಅಂತ ಇದ್ದಾರೆ. ನೋಡಿ, ಇದು ಸಪೋಸ್ ಇದು ಅಟ್ಲಾಂಟಿಕ್ ಓಷನ್ ಅಂದರೆ ವೆಸ್ಟರ್ನ್ ಸೈಡಲ್ಲಿ ಯಾವ್ದಿದ್ದಾರೆ ನೋಡಿ, ನಾರ್ತ್ ಅಮೆರಿಕಾ ಮತ್ತು ಸೌತ್ ಅಮೆರಿಕಾ. ಈಸ್ಟರ್ನ್ ಸೈಡ್ ಬಂದ್ರಂದರೆ ಯುರೋಪ್ ಮತ್ತು ಆಫ್ರಿಕಾ. ಮತ್ತು ಇನ್ನೊಂದು ಪಾಯಿಂಟ್ ಇಲ್ಲಿ, ಇಟ್ ಈಸ್ ಇನ್ ದಿ ಶೇಪ್ ಆಫ್ ಎಸ್. ಅಟ್ಲಾಂಟಿಕ್ ಓಷನ್ ಇಸ್ ಇನ್ ದಿ ಶೇಪ್ ಆಫ್ ಎಸ್. ಆಯಿತಾ? ಸೊ ಇದು ಕೋಸ್ಟ್ ಲೈನ್ ಈ ಥರ ಇರುತ್ತೆ.
ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ದ ಕೋಸ್ಟ್ ಲೈನ್ ಆಫ್ ಅಟ್ಲಾಂಟಿಕ್ ಓಷನ್ ಇಸ್ ಹೈಲಿ ಇಂಡೆಂಟೆಡ್. ಇಂಡೆಂಟೆಡ್ ಅಂದರೆ ಏನು ಗೊತ್ತಾ, ಈ ಕೋಸ್ಟ್ ಲೈನು ಈ ಥರ ಸ್ಮೂತಾಗಿ ಇರಲ್ಲ. ಓಕೆನಾ? ಹೇಗಾಗಿರುತ್ತೆ ಕೋಸ್ಟ್ ಲೈನ್ಸು ಯೂಶಲಿ ಹೀಗೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ಫುಲ್ ಡೆಪ್ತ್ ಹೋಗಿ ಈ ಥರ ಇರುತ್ತಂತೆ ಕೋಸ್ಟ್ ಲೈನ್ಸ್. ಇದ್ರದ್ದು ಕೋಸ್ಟ್ ಲೈನ್ಸು ಈ ಥರ ಸ್ಮೂತ್ ಆಗಿರೋ ನೋಡಿ. ಇಂಡೆಂಟೆಡ್ ಅಂದರೆ ಈ ಥರ ಹೇಳ್ಬೋದು ನೀವು. ಕೋಸ್ಟ್ ಲೈನ್, ಸಪೋಸ್ ಇದು ಕೋಸ್ಟ್ ಲೈನ್ ಅಂತ ತಿಳ್ಕೊಂಡ್ರೆ ಈ ಥರ ಒಂದೇ ಥರ ಇದಿರಲ್ಲ. ಇಟ್ಸ್ ಲೈಕ್ ಕರ್ವ್ಸ್ ಜಾಸ್ತಿ ಕೋಸ್ಟ್ ಲೈನಲ್ಲಿ. ಈ ಥರ ಇದ್ದರೆ ಏನಾಗುತ್ತೆ ಗೊತ್ತಾ, ಐಡಿಯಲ್ ಫಾರ್ ನ್ಯಾಚುರಲ್ ಹಾರ್ಬರ್ ಅಂತ ಕರಿತಿದ್ದಾರೆ. ಈಗ ನೀವು ನ್ಯಾಚುರಲ್ ಹಾರ್ಬರ್ ಅಂದರೆ ಏನು, ಹಾರ್ಬರ್ ಅಂದರೆ ಏನು, ನಮ್ಮದು ಶಿಪ್ಸ್ ಏನೇನಿದೆ ಅದನ್ನೆಲ್ಲ ನಾವು ಪಾರ್ಕ್ ಮಾಡೋಕ್ಕೆ ಹಾರ್ಬರ್ ಅಂತ ಕ್ರಿಯೇಟ್ ಮಾಡ್ತೀವಿ, ಪೋರ್ಟ್ಸ್ ಮತ್ತು ಹಾರ್ಬರ್ಸ್ ಅಂತ. ಓಕೆ, ಆಗೇನಾಗಬೇಕು, ಈ ಥರ ಸ್ಮೂತ್ ಸರ್ಫೇಸ್ ಇದ್ದರೆ ಏನು ಮಾಡ್ತೀವಿ ನಾವು, ಅಲ್ಲಿ ಕನ್ಸ್ಟ್ರಕ್ಷನ್ಗೋಸ್ಕರ ಇದನ್ನೆಲ್ಲ ಈ ಕೋಸ್ಟ್ ಲೈನ್ನ ಬ್ರೇಕ್ ಮಾಡಿ ನಾವೇ ಈ ಥರ ನ್ಯಾಚುರಲ್ ಹಾರ್ಬರ್ಸ್ ಥರ ಮತ್ತು ಪೋರ್ಟ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಬಟ್ ಈ ಅಟ್ಲಾಂಟಿಕ್ ಓಷನ್ ಕೋಸ್ಟ್ ಲೈನಲ್ಲಿ ಅದರ ಅವಶ್ಯಕತೆ ಇರಲ್ಲ. ಬಿಕಾಸ್ ಏನಾಗಿದೆ, ಇದು ಆಲ್ರೆಡಿ ಇದ್ರದ್ದು ಕೋಸ್ಟ್ ಲೈನ್ ಹೇಗಿದೆ, ಈ ಥರ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ಈ ಥರ ಪ್ರೊಜೆಕ್ಷನ್ಸ್ ಇರೋದ್ರಿಂದ ಆರಾಮಾಗಿ ಶಿಪ್ಸ್ ಎಲ್ಲ ಬಂದು ಆರಾಮಾಗಿ ಪಾರ್ಕ್ ಮಾಡ್ಬೋದು. ಸೊ ನ್ಯಾಚುರಲ್ ಪೋರ್ಟ್ಸ್ ಮತ್ತು ಹಾರ್ಬರ್ಸ್ ಕ್ರಿಯೇಟ್ ಆಗಿರುತ್ತೆ ಇದಕ್ಕೆ. ಓಕೆನಾ? ಇದು ಇದ್ರದ್ದು ಒಂದು ಮೇನ್ ಅಡ್ವಾಂಟೇಜ್. ಅದಕ್ಕೆ ನೋಡಿ, ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಕಾಮರ್ಸ್ ಇಟ್ ಈಸ್ ದ ಬಿಸಿಯೆಸ್ಟ್ ಓಷನ್. ಈ ಥರ ಜಾಸ್ತಿ ಫೆಸಿಲಿಟೀಸ್ ಇರೋದ್ರಿಂದ ಇಲ್ಲಿ ಯಾವಾಗಲೂ ಬಿಸ್ನೆಸ್ ಎಲ್ಲ ಜಾಸ್ತಿ ನಡೀತಾ ಇರತ್ತೆ. ಮತ್ತು ಇದು ಬಿಸಿಯೆಸ್ಟ್ ಏನು ಓಷನ್ ಅಂತ ಕರಿಬೋದು. ಸೊ ಜಾಸ್ತಿ ಶಿಪ್ಸ್ ಎಲ್ಲ ಇಲ್ಲಿ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಅಷ್ಟು ಮಾತ್ರ ಅಲ್ಲದೆ ಈ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ನೀವು ಯುರೋಪ್ ಎಲ್ಲ ನೋಡಿದ್ರೆ ಇದೆಲ್ಲ ಏನು ರಿಚ್ ಕಂಟ್ರೀಸ್. ನಾರ್ತ್ ಅಮೇರಿಕಾ ಮತ್ತು ಯುರೋಪ್ ಎಲ್ಲ ಏನು ರಿಚ್ ಕಂಟ್ರೀಸ್. ಸೊ ಅದಕ್ಕೆ ಬಿಸ್ನೆಸ್ ಜಾಸ್ತಿ ನಡೆಯೋದ್ರಿಂದ ಇದು ಬಿಸಿಯೆಸ್ಟ್ ಓಷನ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ನಾವು ಇಂಡಿಯನ್ ಓಷನ್ ಬಗ್ಗೆ ನೋಡೋಣ. ವಿಚ್ ಈಸ್ ದ ಇಂಡಿಯನ್ ಓಷನ್ ಇಸ್ ದ ಓನ್ಲಿ ಓಷನ್ ನೇಮ್ಡ್ ಆಫ್ಟರ್ ಅ ಕಂಟ್ರಿ, ದಟ್ ಈಸ್ ಇಂಡಿಯಾ. ಸೊ ವಿ ಶುಡ್ ಬಿ ರಿಯಲಿ ಪ್ರೌಡ್ ಅಲ್ವಾ? ನಾವು ತುಂಬ ಹೆಮ್ಮೆ ಪಡಬೇಕು ಇದ್ರ ಬಗ್ಗೆ. ಬಿಕಾಸ್ ನಮ್ಮ ಇಂಡಿಯನ್ ಓಷನ್ ಏನಿದೆ ಅಲ್ವಾ, ಅದು ಒಂದೇ ಒಂದು ಓಷನ್ನು ಒಂದು ದೇಶ ಆದಮೇಲೆ ಹೆಸರು ಪಡ್ಕೊಂಡಿರೋದು. ಆದರೆ ನಮ್ಮ ದೇಶ ಇಂಡಿಯಾ. ಬಟ್ ಬೇರೆ ನೋಡಿ, ಪೆಸಿಫಿಕ್ ಅಂತ ಒಂದು ದೇಶ ಇಲ್ಲ, ಅಥವಾ ಅಟ್ಲಾಂಟಿಕ್ ಅಂತ ದೇಶ ಇಲ್ಲ. ಸೊ ಬಟ್ ಓನ್ಲಿ ಇಂಡಿಯಾ ಅಂತ ಒಂದು ದೇಶ, ನಮ್ಮ ದೇಶ ಇರೋದು. ನೆಕ್ಸ್ಟು, ದ ಶೇಪ್ ಆಫ್ ದಿ ಓಷನ್ ಇಸ್ ಆಲ್ಮೋಸ್ಟ್ ಟ್ರಯಾಂಗ್ಯುಲರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟು, ಇದು ಅರೇಬಿಯನ್ ಸಿ, ಇದು ಬೇ ಆಫ್ ಬೆಂಗಾಲ್. ನಮ್ಮ ಇಂಡಿಯನ್ ಓಷನ್ ಏನಿದೆ ಅಲ್ವಾ, ಸೊ ಈ ಪಾರ್ಟ್ ಏನು ಕಾಣಿಸ್ತಿದೆ ಇದು ಫುಲ್ಲು ಇಂಡಿಯನ್ ಓಷನ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಟ್ರಯಾಂಗ್ಯುಲರ್ ಇನ್ ಶೇಪ್. ಈ ಕೆಳಗಡೆ ಏನು ವಾಟರ್ಸ್ ಎಲ್ಲ ಇರುತ್ತೋ ಅದು ಫುಲ್ ಇಂಡಿಯನ್ ಓಷನ್ನು, ಅದು ಟ್ರಯಾಂಗ್ಯುಲರಲ್ಲಿ ಇರುತ್ತೆ. ನೆಕ್ಸ್ಟು, ಇನ್ ದಿ ನಾರ್ತ್ ಇಟ್ ಈಸ್ ಬೌಂಡ್ ಬೈ ಏಷ್ಯಾ, ಇನ್ ದಿ ವೆಸ್ಟ್ ಬೈ ಆಫ್ರಿಕಾ ಆ್ಯಂಡ್ ಇನ್ ದ ಈಸ್ಟ್ ಬೈ ಆಸ್ಟ್ರೇಲಿಯಾ ಅಂತ ಇದ್ದಾರೆ. ಸೊ ನಾರ್ತಲ್ಲಿ ಏನಿದೆ ಇದು ಫುಲ್ಲು ಏಷ್ಯಾ ಇದೆ ಅಂತೆ. ಸೊ ನಮ್ಮ ಇಂಡಿಯಾ ಕೂಡ ಪಾರ್ಟ್ ಆಫ್ ಏಷ್ಯಾ ಅಲ್ವಾ. ಸೊ ನಾರ್ತಲ್ಲಿ ಏಷ್ಯಾ ಇದೆ, ವೆಸ್ಟಿಗೆ ಬಂದರೆ ಇಲ್ಲಿ ಆಫ್ರಿಕಾ ಇದೆ, ನೆಕ್ಸ್ಟು ಈಸ್ಟಲ್ಲಿ ಆಸ್ಟ್ರೇಲಿಯಾ ಇದೆ. ಅರ್ಥ ಆಯಿತು ಅಲ್ವಾ? ಇಲ್ಲಿ ಆಫ್ರಿಕಾ, ಏಷ್ಯಾ ಮತ್ತು ಇಲ್ಲಿ ಆಸ್ಟ್ರೇಲಿಯಾ, ಈ ಕಂಟ್ರೀಸು ನಮ್ಮ ಇಂಡಿಯನ್ ಓಷನ್ನ ಸರೌಂಡ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದಿಷ್ಟು ಇಂಡಿಯನ್ ಓಷನ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ನೋಡಿ, ದ ಸದರ್ನ್ ಓಷನ್ ಏನು ಹೇಳ್ತಾ ಇದ್ದಾರೆ, ದ ಸದರ್ನ್ ಓಷನ್ ಎನ್ಸರ್ಕಲ್ಸ್ ದಿ ಕಾಂಟಿನೆಂಟ್ ಆಫ್ ಅಂಟಾರ್ಟಿಕಾ ಆ್ಯಂಡ್ ಎಕ್ಸ್ಟೆನ್ಸ್ ನಾರ್ತ್ವರ್ಡ್ಸ್ ಟು ದಿ 60 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಸದರ್ನ್ ಓಷನ್ ಯಾವುದಾದ್ರೂ ಇದೆಯಲ್ಲ, ಅದು ಈ ಅಂಟಾರ್ಟಿಕಾ ಅನ್ನೋ ಕಾಂಟಿನೆಂಟ್, ನಾನು ನಿಮಗೆ ಕಾಂಟಿನೆಂಟ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದೆ, ಇದು ಸೌತ್ ಪೋಲ್ ಹತ್ರ ಇದೆ, ಸೌತ್ ಪೋಲು ಇದ್ರದ್ದು ಮಿಡಲಲ್ಲಿದೆ ಈ ಕಾಂಟಿನೆಂಟು ಅಂತ ಹೇಳಿದೆ. ಸೊ ಈ ಅಂಟಾರ್ಟಿಕಾ ನಾನು ಶೇಡ್ ಮಾಡಿದ್ದೀನಲ್ವಾ, ಇದು ಅಂಟಾರ್ಟಿಕನ್ ಕಾಂಟಿನೆಂಟ್ ಆಗಿದ್ರೆ, ಈ ಸದರ್ನ್ ಓಷನ್ನು ಈ ಕಾಂಟಿನೆಂಟ್ದು ಫುಲ್ ಸುತ್ತನೂ ಹರಡ್ಕೊಂಡಿದೆಯಂತೆ. ಮತ್ತು ಅದ್ರದ್ದು ಎಕ್ಸ್ಟೆಂಡ್ ಎಲ್ಲಿ ತನಕ ಇದೆ ಅಂದರೆ, ಈ 60 ಡಿಗ್ರಿ ಲ್ಯಾಟಿಟ್ಯೂಡ್ ಏನು ಕಾಣ್ತದೆ ಸೌತ್ ಲ್ಯಾಟಿಟ್ಯೂಡು, ಅಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು ಗ್ಲೋಬಲ್ಲಿ. ಸೊ ಇದು ಅಂಟಾರ್ಟಿಕಾ ಅಂದರೆ ಇದು 60 ಡಿಗ್ರಿ ಇಲ್ಲಿ ತನಕ ಫುಲ್ಲು ಏನು ಕಾಣಿಸ್ತಾ ಇದೆಯೋ ನಮಗೆ, ಇದು ಫುಲ್ಲು ಸದರ್ನ್ ಓಷನ್ ಅಂತ ಹೇಳ್ತಾ ಇದ್ದಾರೆ. ಇದು ಅಂಟಾರ್ಟಿಕನ್ ಕಾಂಟಿನೆಂಟ್ ಮತ್ತು ಇದು ಫುಲ್ಲು ಸರೌಂಡ್ ಆಗಿರೋದು ಸದರ್ನ್ ಓಷನ್. ಆಯ್ತಲ್ಲ? ಇದು ಸದರ್ನ್ ಓಷನ್ ಬಗ್ಗೆ ಆಗಿತ್ತು.
ಈಗ ಲಾಸ್ಟ್ ಓಷನ್ ನೋಡೋಣ, ಆರ್ಟಿಕ್ ಓಷನ್. ಈ ಆರ್ಟಿಕ್ ಓಷನ್ ಎಲ್ಲಿದೆ ಅಂತ ನೋಡಿ. ದಿ ಆರ್ಟಿಕ್ ಓಷನ್ ಇಸ್ ಲೊಕೇಟೆಡ್ ವಿತಿನ್ ದಿ ಆರ್ಟಿಕ್ ಸರ್ಕಲ್ ಅಂತ ಇದ್ದಾರೆ, ಆಯ್ತಾ. ಆ್ಯಂಡ್ ಸರೌಂಡ್ಸ್ ದಿ ನಾರ್ತ್ ಪೋಲ್. ನೋಡಿ ಇದು ನಮ್ಮ ಅರ್ತ್ ಅಲ್ವಾ, ಸೊ ಇದು ನಾರ್ತ್ ಪೋಲ್ ಅಂತ ಗೊತ್ತು, ಇದು ಆರ್ಟಿಕ್ ಸರ್ಕಲ್ ಅಂತ ಗೊತ್ತು. ಇದ್ರೊಳಗಡೆ ಯಾವ್ದಾದ್ರು ಓಷನ್ ಇದೆ ಅಲ್ವಾ, ಅದು ಆರ್ಟಿಕ್ ಓಷನ್. ಈ ಓಷನ್ನ ನಾವು ಆರ್ಟಿಕ್ ಓಷನ್ ಅಂತ ಕರಿತೀವಿ. ಇದು ನಾರ್ತ್ ಪೋಲ್ನ ಸರೌಂಡ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಆಯ್ತಲ್ಲ. ನೆಕ್ಸ್ಟು ಹೇಳ್ತಾ ಇದ್ದಾರೆ, ಇಟ್ ಇಸ್ ಕನೆಕ್ಟೆಡ್ ವಿತ್ ದಿ ಪೆಸಿಫಿಕ್ ಓಷನ್ ಬೈ ಅ ನ್ಯಾರೋ ಸ್ಟ್ರೆಚ್ ಆಫ್ ಶಾಲೋ ವಾಟರ್ ನೋನ್ ಆಸ್ ದಿ ಬೇರಿಂಗ್ ಸಿ. ಓಕೆ, ಸೊ ನಾನು ಆಗಲೇ ನಿಮಗೆ ಮ್ಯಾಪ್ ನೋಡಿದೆ, ಈ ಓಷನ್ ಹೇಗೆ ಸ್ಪ್ರೆಡ್ ಆಗಿದೆ. ಇದು ಮ್ಯಾಪ್ ಆದರೆ ಇದು ಫುಲ್ಲು ನಮಗೆ ಮೇಲೆ ಏನು ಕಾಣಿಸುತ್ತೋ ಅದು ಆರ್ಟಿಕ್ ಓಷನ್ ಅಂತ ಹೇಳಿದ್ದೆ. ಸೊ ಈ ಆರ್ಟಿಕ್ ಓಷನ್ನು ಕೆಳಗಡೆ ಇರೋ ಪೆಸಿಫಿಕ್ ಓಷನ್ ಜೊತೆ ಕನೆಕ್ಟ್ ಆಗಿದೆ ಅಂತೆ. ಆ ಕನೆಕ್ಷನಲ್ಲಿ ನ್ಯಾರೋ ಸ್ಟ್ರೆಚ್ ಆಫ್ ವಾಟರ್ಗೆ ಏನಂತ ಕರೀಲಿ, ಸ್ಟ್ರೇಟ್ ಅಂತ ಕರೆದಿದೆ ಅಲ್ವಾ ಆಗಲೇ. ಸ್ಟ್ರೇಟ್ ಅಲ್ಲ, ಸ್ಟ್ರೇಟ್ ಅಂತ. ಸೊ ನೋಡಿ, ಸಪೋಸ್ ಇದು ಆರ್ಟಿಕ್ ಓಷನ್ ಅಂತ ನಾವು ತಿಳ್ಕೊಂಡ್ರೆ, ಇಲ್ಲಿ ನ್ಯಾರೋ ಸ್ಟ್ರೆಚ್ ಆಫ್ ವಾಟರ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಬೇರಿಂಗ್ ಸಿ ಅಂತೆ. ಸೊ ಈ ಬೇರಿಂಗ್ ಸಿನ ಪಾಸ್ ಆಗಿಬಿಟ್ಟು ಪೆಸಿಫಿಕ್ ಓಷನ್ಗೆ ಕನೆಕ್ಟ್ ಆಗ್ತಾ ಇದೆ. ಯಾವುದು, ನಮ್ಮದು ಆರ್ಟಿಕ್ ಓಷನ್. ಆರ್ಟಿಕ್ ಓಷನ್ ಇಸ್ ಕನೆಕ್ಟೆಡ್ ಟು ಪೆಸಿಫಿಕ್ ಓಷನ್ ಬೈ ಅ ನ್ಯಾರೋ ಸ್ಟ್ರೆಚ್ ಆಫ್ ವಾಟರ್ ಕಾಲ್ಡ್ ದಿ ಬೇರಿಂಗ್. ನೋಡಿ, ಇದೇ ಆ ನ್ಯಾರೋ ಸ್ಟ್ರೆಚ್ ಆಫ್ ವಾಟರ್. ಓಕೆ, ಇದು ಆರ್ಟಿಕ್ ಓಷನ್ ಬಗ್ಗೆ ಆಗಿತ್ತು. ಇದ್ರ ಪೊಸಿಷನ್ ಎಲ್ಲಿದೆ, ಇಟ್ ಇಸ್ ಲೊಕೇಟೆಡ್ ವಿತ್ ಇನ್ ದಿ ಆರ್ಟಿಕ್ ಸರ್ಕಲ್, ಅಂದರೆ 66.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಒಳಗಡೆ ಇರೋದು ಆರ್ಟಿಕ್ ಸರ್ಕಲ್. ಅದು ಪೆಸಿಫಿಕ್ ಓಷನ್ ಜೊತೆ ಕನೆಕ್ಟ್ ಆಗಿದೆ ವಿತ್ ದ ನ್ಯಾರೋ ಸ್ಟ್ರೆಚ್ ಆಫ್ ಶಾಲೋ ವಾಟರ್, ಯಾವುದು, ಬೇರಿಂಗ್ ಸಿ. ಓಕೆನಾ, ಇದಿಷ್ಟು ನಮ್ಮ ಓಷನ್ಸ್ ಬಗ್ಗೆ ಆಗಿತ್ತು. ಸೊ ಯಾವ್ಯಾವ ಓಷನ್ಸು, 5 ಓಷನ್ಸ್ ಡಿಸ್ಕಸ್ ಮಾಡಿದ್ವಿ. ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್, ಸದರ್ನ್ ಓಷನ್ ಮತ್ತು ಆರ್ಟಿಕ್ ಓಷನ್. ಸೊ ಹೈಡ್ರೋಸ್ಫಿಯರ್ ಅಂದ ಕೂಡಲೇ ಓಷನ್ಸ್ ನಿಮಗೆ ನೆನಪಾಗಬೇಕು. ಓಕೆ.